So, ಇವತ್ತು ನಾವು ಲೋಕನ ಶುಭ ಸಂದೇಶ 12ನೇ ಅಧ್ಯಾಯ, ಸಾರಿ 4ನೇ ಅಧ್ಯಾಯ 13ನೇ ವಾಕ್ಯ ಓದೋಣ. ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು. ಸೊ ಪ್ರಿಯರೇ, ಆ ಶೋಧನೆ ಎಲ್ಲ ಮುಗಿಸಿದ ನಂತರ ಏನಾಯಿತು? ಅವರನ್ನು ಅಂದ್ರೆ ಬಿಟ್ಟು ತಕ್ಕ ಹೋಯಿತು. ಕಾಲದವರೆಗೆ ಅವರನ್ನು ಬಿಟ್ಟು ಹೋಯಿತು. ಸೊ ಪ್ರಿಯರೇ, ನಿಜವಾಗಿ ಹೇಳೋದಾದ್ರೆ ಒಂದು ಡಿಸೈಪಲ್ ಆಗಲು, ಒಂದು ಶಿಷ್ಯನಾಗಲು ನಮಗೆ ಒಂದು ಅಭಿಷೇಕವನ್ನು ಸ್ವೀಕರಿಸಿದ ನಂತರ ನೆಕ್ಸ್ಟ್ ಸ್ಟೆಪ್ ಆಗಿದೆ ಎಂದು ಪ್ರಲೋಭನೆಗಳು. ಈ ಪ್ರಲೋಭನೆಗಳಲ್ಲಿ ಸೋತು ಹೋದ್ರೆ ಮುಗೀತು. ಈ ಪ್ರಲೋಭನೆಗಳಲ್ಲಿ ನಾವು ಜಯಶಾಲಿ ಆಗ್ಬಿಟ್ರೆ ಏನಾಗ್ತದೆ? ಮತ್ತೆ ಸೈತಾನನಿಗೆ ಏನು ಮಾಡಕ್ ಆಗಲ್ಲ ಎಂಬ ಪರಿಸ್ಥಿತಿ ಆಗ್ತದೆ. ನಮ್ಮನ್ನು ತಕ್ಕ ಕಾಲಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಅವನು ತಕ್ಕ ಕಾಲಕ್ಕೆ ಬಿಟ್ಟು ಹೋಗ್ತಾನೆ ಅಂತ ಹೇಳುವಾಗ ಏನರ್ಥ? ತಕ್ಕ ಕಾಲ ಅನ್ನೋದ್ಗಿನ ಅಷ್ಟರಲ್ಲಿ ನಾವೇ ಬಿಟ್ಟಿರ್ತೀವೋ ಏನೋ ಅನ್ಸುತ್ತೆ ಬ್ರದರ್. ಅಂದ್ರೆ ದ ಲಾಸ್ಟ್ ಮೂಮೆಂಟ್ ಅಂದ್ರೆ ಅಂದ್ರೆ ಅವಿಶ್ವಾಸ. ಇನ್ನೊಂದು ಪ್ರಾಪರ್ ಟೈಮ್ಗಾಗಿ ಕಾಯ್ತಾ ಇರ್ತಾನೆ. ನೆಕ್ಸ್ಟ್ ಆಕ್ಚುಲಿ ಇದು ಮುಗಿಸಿ ಎಕ್ಸ್ಟ್ರೀಮ್ ಇವರ ಲೆವೆಲ್ ಜೀವನದಲ್ಲಿ ಅಂತಾರಲ್ಲ ಬ್ರದರ್, ಇವರ ಆ ಜೀವನದಲ್ಲಿ ರೀತಿ. ಅನೇಕ ಬಾರಿ ಉಂಟಾಗಿದೆ. ಆದ್ರೆ ಇದಾದ್ಮೇಲೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳುವಾಗ ಇನ್ ಬಿಟ್ವೀನ್ ಆಲ್ಸೋ, ಈಗ ನೋಡಿ ಪೇತ್ರ ಹೇಳಿದ್ರು, ನಿಮ್ಗೆ ಸಾವು ಮರಣದ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ಬೇಡಿ ಅಂತ ಹೇಳುವಾಗ ಇಸ್ಲಾಂ ಹೇಳು ಸೈತಾನ್ನೇ ಬಿಟ್ಟು ತೊಲಗು ಅಂದ್ರೆ ಬರ್ತಾ ಇತ್ತು. ಆದ್ರೆ ಸ್ಟ್ರಾಂಗ್ ಆಗಿ ಬಂದಿರೋದು ಕೊನೆಯಲ್ಲಿ ಗೆತ್ಸೆಮನಿಯಲ್ಲಿ. ಓಕೆ, ಸೊ ತಕ್ಕ ಕಾಲಕ್ಕೆ ಈ ಈ ಒಂದು ಕಾರ್ಯ. ಸೊ ಪ್ರಿಯರೇ, ಎಲ್ಲಾ ಶಿಷ್ಯರು ಅರ್ಥ ಮಾಡಬೇಕಾದ ಒಂದು ಮುಖ್ಯ ವಿಷಯ, ಪ್ರಲೋಭನೆಗಳು ಈ ತರ ಇದ್ದೇ ಇರುತ್ತದೆ. ಆದ್ರೆ ದೇವರ ವಚನದಿಂದ ನಾವು ಈ ಪ್ರಲೋಭನೆಗಳು ಜಯಿಸ್ಬೇಕು. ಒಮ್ಮೆ ಬಿಟ್ಟು ಹೋಗಿದೆ ಅಂತ ಹೇಳಿ ಎಲ್ಲ ಕ್ಲಿಯರ್ ಆಯ್ತು, ನನ್ಗಿನ್ನು ಎಲ್ಲ ಇಷ್ಟ ಬಂದ ಹಾಗೆ ಜೀವಿಸ್ಬೋದು ಅಂತಲ್ಲ. ಎಚ್ಚರಿಕೆಯಿಂದ ಕ್ಷಣ ಕ್ಷಣದಲ್ಲೂ ಎಚ್ಚರಿಕೆಯಿಂದ ಜೀವಿಸಬೇಕು. ಇದು ಪ್ರಲೋಭನನ, ಇದು ಏನು ಎಂಬುದು ಕಂಡು ಹಿಡಿದು ಪ್ರತಿಯೊಂದು ಕ್ಷಣದಲ್ಲೂ ನಾವು ಕಂಡು ಹಿಡಿದು ನಾವು ಜೀವಿಸುವಾಗ ಈ ಒಂದು ಸೈತಾನನ ಶೋಧನೆಯನ್ನು ಶೋಧನೆಗಳಲ್ಲಿ ಜಯಶಾಲಿಗಳಾಗಿ ನಾವು ಮುಂದೆ ಸಾಗಲು ಸಾಧ್ಯ ಆಗ್ತದೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ನನ್ನ ಪ್ರಕಾರ ಮರಿಯನ್ ತಂಡದಲ್ಲಿರುವ ಎಲ್ಲರೂ ಈ ಒಂದು ಪ್ರಲೋಭನೆಗಳನ್ನ ಫೇಸ್ ಮಾಡಿ, ಕೆಲವೊಮ್ಮೆ ಸೋತು, ಕೆಲವೊಮ್ಮೆ ಜಯಿಸಿ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಓಕೆ, ಸೊ ಇದಾದ್ಮೇಲೆ ಪ್ರಿಯರೇ 14ನೇ ವಾಕ್ಯ ಓದೋಣ. ಯೇಸು ಸ್ವಾಮಿ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ಗಲಿಲಯಕ್ಕೆ ಮರಳಿ ಬಂದರು. ಅವರ ಯೇಸು ವಿಷಯ ಸ್ವಾಮಿ ಸುತ್ತಮುತ್ತೆಲ್ಲ ಹರಡಿತು. ಪವಿತ್ರಾತ್ಮರ ಶಕ್ತಿಯಿಂದ ಕೂಡಿ ಎಲ್ಲಿಗೆ ಮರಳಿ ಬಂದರು? ಗಲೀಲಿಯಗೆ ಮರಳಿ ಗಲಿಲಿ ಬಂದರು. ಅದಾದ್ಮೇಲೆ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು. ಎಲ್ಲರೂ ಅವರನ್ನು ಹೊಗಳುವವರೇ. ನೋಡಿ, ಕೆಲವು ಬೈಬಲ್ ಪಂಡಿತರು ಹೇಳೋದೇನೆಂದ್ರೆ, ಇದು ಇಸ್ರಾಯೇಲ್ ನಾರ್ತ್ ಮತ್ತು ಸೌತ್ ಅಂತೇಳಿ 2 ಭಾಗ ಇದೆ. ಜೆರೂಸಲೇಮ್ ಒಂದು ಭಾಗದಲ್ಲಿ ಬರುತ್ತೆ, ಇನ್ನು ಈ ಗಲೀಲೆ ಎಲ್ಲ ಇನ್ನೊಂದು ಭಾಗದಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಜೋರ್ಡಾನ್ ನದಿಯಿಂದ ದೀಕ್ಷಾ ಸ್ನಾನವನ್ನು ಪಡೆದು ಮತ್ತೆ ಈ ಶೋಧನೆಗಳ ನಂತರ ಅಲ್ಲಿ ಜೂಡಯ ಪ್ರದೇಶ, ಅದು ಅಲ್ಲಿ 1 ವರ್ಷದ ಶುಶ್ರೂಷೆ ಆಗಿ ನಂತರ ಗಲೀಲಿಯ ಪ್ರಾಂತ್ಯಕ್ಕೆ ಬಂದರು ಎಂದು ಕೆಲವು ಪಂಡಿತರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನ ಆ ಒಂದು ಕೀರ್ತಿ ಎಲ್ಲಾ ಕಡೆನೂ ಹರಡುತ್ತಾ ಇತ್ತಲ್ಲ. ಅಂದ್ರೆ ಅಂದ್ರೆ ಈಗ ಲಾಸ್ಟ್ ಇಯರ್ ಮಿನಿಸ್ಟ್ರಿಯ ಬಗ್ಗೆ ಎಲ್ಲ ತುಂಬಾ ಇನ್ಫಾರ್ಮೇಶನ್ ಈ ಕಡೆ ಸಿಗ್ತಾ ಇತ್ತು. ಯೇಸು ಸ್ವಾಮಿ ಆಗಂದೆ, ಇವ್ರು ಹೀಗಂದೆ, ಈ ಕೀರ್ತಿ ಎಲ್ಲ ಹರಡಿತ್ತು. ಓಕೆ, ಅದು ಬಿಡಿ. ಈಗ ಯೇಸುಸ್ವಾಮಿಯ ಕೀರ್ತಿ ಹೇಗೆ ಹರಡಿರಬಹುದು? ಅವರೆಲ್ಲ ಪವಿತ್ರಾತ್ಮ ಶಕ್ತಿಯಿಂದ ಎಲ್ಲಾ ಕಾರ್ಯಗಳು ಮಾಡಿರ್ತಾರೆ. ಎಲ್ಲ ಕಾರ್ಯಗಳು ಮಾಡಿರ್ತಾರೆ ಅಂತ ಹೇಳುವಾಗ ಅವರ ಬೋಧನೆಯ ಮಹತ್ವನ ಬ್ರದರ್. ಹ್ಮ್ ಬೋಧನೆಗಳು ಈಗ ಹರ್ಷನ್ ಹೇಳಿದ ಪಾಯಿಂಟ್,
ಅವರು ಪವಿತ್ರಾತ್ಮರ ಶಕ್ತಿಯಿಂದ ಎಲ್ಲಾ ಕಾರ್ಯಗಳು ಮಾಡಿದ್ರು ಎಂದು ಹೇಳುವಾಗ ಜೇಮ್ಸ್ ಬ್ರದರ್ ನಿಮ್ ಮನಸ್ಸಿಗೆ ಏನ್ ಬರುತ್ತೆ? ಪವಿತ್ರಾತ್ಮ ಕಾರ್ಯಗಳು ಅಂತ ಹೇಳಿದಾಗ ದೇವರ ವಚನಗಳಿರುತ್ತೆ, ರೋಗ ಸೌಖ್ಯ ಇರುತ್ತೆ, ಎಲ್ಲರನ್ನ ಪಾಪದ ಬಂಧನ ಬಿಡುಗಡೆ ಆಗಿರ್ತದೆ. ಓಕೆ. ಸೊ ಇತ್ತೀಚಿನ ಪ್ರಿಯರೇ, ದಿನಗಳಲ್ಲಿ ಆಗುವ ಘಟನೆಗಳನ್ನೇ ನಾವು ನೋಡ್ಬೋದು. ಹಾ ಈಗ ಪ್ರೆಸೆಂಟ್ ಆಗುವಂತದ್ದು ಹ್ಮ್ ಆ, ಎಲ್ಲಿ ರೋಗ ಸೌಖ್ಯ ಮತ್ತೆ ನಮಗೆ ಇಷ್ಟ ಆದಂತ ಯಾವುದು ನಮ್ಮ ಜೀವಿತಕ್ಕೆ ಮಿರಾಕಲ್ ಆಗಿ ನಡೆದು ಬರ್ತದೋ ಅದು ನಾವು ಅಲ್ಲೇ ಓಡ್ತೇವೆ, ಅಲ್ಲೇ ಹೋಗ್ತೇವೆ. ಎಕ್ಸಾಂಪಲ್ ಒಂದು ಮಾತೆ ಮರಿಯಮ್ಮನವರ ಸ್ಟ್ಯಾಚ್ಯೂ ಇಂದ ಕಣ್ಣೀರು ಬರುವುದಾದರೆ, ನೀರು ಹರಿತ ಬರುವುದಾದರೆ, ರಕ್ತ ಸುರಿತ ಬರುವುದಾದರೆ, ಯೇಸುವಿನ ಒಂದು ಪವಾಡಗಳು ನಡೀತಾ ಇರುವಾಗ ಯಾವ ರೀತಿಯಲ್ಲಿ ನಡೀತದೆ ಅದು ಒಂದು ದಿನ ಅಲ್ಲ, ಒಂದು ಗಂಟೆ ಒಳಗೆ ಅದು ಎಲ್ಲ ಇಡೀ ಇದು ಪ್ರಸಾರ ಆಗುತ್ತೆ. ಅಂದ್ರೆ ಓಕೆ ಓಕೆ. ಪ್ರಿಯರೇ, ನಿಜವಾಗಿ ನೀವು ಹೇಳಿರೋದೆಲ್ಲ ಕರೆಕ್ಟ್ ಇದೆ. ಆದ್ರೆ ನಮ್ಮ ಮೈಂಡ್ ಸೆಟ್ ಏನಂದ್ರೆ ತುಂಬಾ ಅದ್ಭುತಗಳು ಗುರುತುಗಳು ಕಾಣುವಾಗ ಪವಿತ್ರಾತ್ಮದ ಶಕ್ತಿ ಪ್ರಕಟ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಇದೆ. ಆದ್ರೆ ಅರ್ಥ ಮಾಡಿ ಪ್ರಿಯರೇ, ನೀವು ಎಷ್ಟು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಒಂದು ವಚನ ಕೊಡಬೇಕಾದರೂ ಇದೇ ಪವಿತ್ರಾತ್ಮರ ಶಕ್ತಿ ಈ ವಚನದಲ್ಲಿ ಕ್ರಿಯೆ ಮಾಡಲೇಬೇಕು. ಪ್ಲೀಸ್ ದ ಲಾರ್ಡ್. ನೀವು ಅದ್ಭುತಗಳು ಗುರುತುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೀವೋ ಅದೇ ಪ್ರಾಮುಖ್ಯತೆ ಒಂದು ವಚನ ಕೊಡುವಾಗಲೂ ನಡೆಯಬೇಕು. ಇದು ನಾವು ಅನೇಕ ಬಾರಿ ವಚನಕ್ಕೆ ಆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆದ್ರೆ ಸುಮ್ನೆ ನಾವು ಒಂದು ವಚನ ಕೊಡುವುದು ಸುಮ್ನೆ ಅಂದಲ್ಲ, 10 ಮಿನಿಟ್ಸ್ ಆಗಲಿ ಝೂಮ್ ಅಲ್ಲಿ ಆಗಲಿ ಒಂದು ವಚನವನ್ನು ಕೊಡ್ಬೇಕಾದ್ರೆ ಪ್ರಿಯರೇ, ನಮಗೆ ಬೇಕು ಪವಿತ್ರಾತ್ಮರ ಶಕ್ತಿ. ನೀವೇ ನೋಡಿ, ಬೈಬಲ್ ಅಲ್ಲಿ ಒಂದು 70 to 80% ಪ್ರಬೋಧನೆಗಳೇ ಇರುವುದು. ಬಾಕಿ ಉಳಿದ ಒಂದು 10 to 20%, 20 to 25% ಮಿರಕಲ್ಸ್ ಇರುವುದು. ಸೊ ಪ್ರಬೋಧನೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೆ. ನೀವು ನೋಡಿ, ಮಾರ್ಕನ ಶುಭ ಸಂದೇಶದಲ್ಲಿ 1:14 ಓದುವಾಗ, ಯೋವಾನನು ಬಂಧಿತನಾದ ಬಳಿಕ ಯೇಸು ಸ್ವಾಮಿ ಗಲಿಲಿಗೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ದೇವರ ಶುಭ ಸಂದೇಶವನ್ನು ಸಾರಿದುದು ಫಸ್ಟ್ ಪ್ಲೇಸ್. ವಚನದಲ್ಲಿ ಅವರು ಸುಮಾರು ಕಡೆ ನಾವು ನೋಡ್ತೀವಿ ದೇವರ ಶುಭ ಸಂದೇಶವನ್ನು ಸಾರಿದರು, ವಚನವನ್ನು ಪ್ರಬೋಧಿಸಿದರು. ಸೊ ಪ್ರಿಯರೇ, ಯೇಸುಸ್ವಾಮಿ ಮಾಡಿರುವ ಎಲ್ಲಾ ವಿಷಯಗಳಲ್ಲೂ ಹೆಚ್ಚಿನ ಸಮಯವನ್ನು ಅವರು ಕೊಟ್ಟಿರುವುದು ವಚನ ಪ್ರಬೋಧನೆ ಮಾಡುವುದಕ್ಕೆ. ಹಾಗಾದರೆ ಪ್ರಿಯರೇ, ಈ ಪವಿತ್ರಾತ್ಮರಿಂದ ತುಂಬಿ ಪವಿತ್ರಾತ್ಮ ಶಕ್ತಿಯಿಂದ ಅವರು ವಚನ ಪ್ರಬೋಧನೆ ಮಾಡ್ತಾ ಇದ್ರು. ಪ್ರಿಯರೇ, ಇದು ನಾವು ತುಂಬಾ ಆಳವಾಗಿ ಸ್ವೀಕರಿಸಬೇಕಾದ ಒಂದು ವಿಷಯ. ನಿಮ್ಗೆ 10 ಮಿನಿಟ್ಸ್ ವಚನ ಕೊಡುವುದಾಗಿರಲಿ, ನಿಮ್ಗೆ ಒಂದು 1/2 hour ವಚನ ಕೊಡುವುದಾಗಿರಲಿ, ಪವಿತ್ರಾತ್ಮ ಶಕ್ತಿಯಿಂದ ನಾವು ಕೊಡಬೇಕು. ಅಂದ್ರೆ ನೀವು ಈಗ ಉದಾಹರಣಕ್ಕೆ ನಾಳೆ ಒಬ್ಬರಿಗೆ ವಚನ ಕೊಡಕ್ಕಿದೆ ಅಂತ ಇಟ್ಕೊಳ್ಳೋಣ. ಅಟ್ಲೀಸ್ಟ್ 1 ವಾರ ಹಿಂದೆ ಆದ್ರೆ ಮಿನಿಮಮ್ ನಾನು ಹೇಳೋದು ಇದು. ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ನಿನ್ನೆ ನನ್ಗೆ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ನನಗೆ ಪ್ರಿಪೇರ್ ಮಾಡಕ್ ಆಗಿಲ್ಲ. ಎಷ್ಟರ ಮಟ್ಟದಲ್ಲಿ ಇದು ಸರಿ ಆಗ್ತದೆ? 1 ತಿಂಗಳಲ್ಲಿ 1 ವಚನ, 2 ವಚನ, ಮ್ಯಾಕ್ಸಿಮಮ್ 3 ವಚನ ಇರ್ತದೆ. ಕೆಲವರು ನನ್ಗೆ ಗೊತ್ತು, ಟೈಮ್ ಸಿಕ್ಕುವಾಗಲೇ ನಿಮ್ಮ ಟಾಪಿಕ್ಸ್ ಕಂಡು ಹಿಡಿತೀರಿ, ಅದೊಂದು ಓದ್ ನೋಡ್ತೀರಾ. ಕೆಲವರು ಅಲ್ಲೇ ಸ್ಟಕ್ ಆಗಿ ಹೋಗ್ತದೆ, ಮತ್ತೆ ಮರೆತು ಬಿಡ್ತೀವಿ, ಇನ್ನೂ ಟೈಮ್ ಇದೆಯಲ್ಲ ಅಂತ ಯೋಚನೆ ಮಾಡೋರು. ಪ್ರಿಯರೇ, ನಿಮ್ಗೆ ಆ ಒಂದು ಅವಸ್ಥೆ ಬಂದ್ರೆ ಪ್ರಾರಂಭದಿಂದಲೇ ಎದ್ದು ಆ ವಚನಗಳು ಓದಿ 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 ಧ್ಯಾನಿಸಿ ಪ್ರಾರ್ಥಿಸಿ ನೀವೊಂದು ವಚನದ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿ ಇಡಬೇಕು. ಬರೋದು ನಾನ್ ನೋಡಿ, ನನಗಿದ 5-6 ಬುಕ್ಗಳಾಗಿದೆ, ಒಂದೊಂದಾಗಿ ಬರೋದು. ಆದ್ರೆ ಇದೆಲ್ಲ ಓದಿದ್ರೆ ಈಗಿನ ಅರ್ಥ ಆಗಲ್ಲ. ಬರೋದು ರೆಡಿ ಮಾಡಿ ಇರ್ಬೇಕು. ಬರೋದು ರೆಡಿ ಮಾಡಿ ಇಟ್ಟ ನಂತರ ಪ್ರಿಯರೇ, ನಮ್ಗೆ ನೆಕ್ಸ್ಟ್ ಬೇಕಾಗಿರೋದು ಪ್ರಾರ್ಥಿಸಿ ಶಕ್ತಿ ತುಂಬಿಸಬೇಕು. ಪ್ರಾರ್ಥಿಸಿ
ಈ ವಚನವನ್ನು ಕೊಡ್ಬೇಕಾದ್ರೆ ಶಕ್ತಿ ನಮ್ಮಲ್ಲಿ ತುಂಬಬೇಕು. ಯಾಕಂದ್ರೆ ಶಕ್ತಿ ಇಲ್ಲದೆ ನಾವು ವಚನ ಕೊಡೋದು ಮಾಮೂಲಿ ಮಾತಾಡುವ ಶೈಲಿಯಲ್ಲಿ ಬರುತ್ತೆ. ಈಗ ಮಾಮೂಲಿ ಮಾತಾಡೋದಾದ್ರೂ ಶಕ್ತಿ ತುಂಬುವಾಗ ಕೇಳುವವರಿಗೆ ಒಂದು ಅನಾಯಿಂಟಿಂಗ್ ಉಂಟಾಗ್ತದೆ. ಪ್ರಿಯರೇ, ಇದಕ್ಕೆ ಅಂದ ಬ್ರದರ್ ಬರ್ಬೇಕು, ಇಂದ ಬ್ರದರ್ ಬರ್ಬೇಕಂದಲ್ಲ. ಯಾರೇ ಆದ್ರು, XYZ ಯಾರೇ ಆದ್ರು, ಪ್ರಾರಂಭದಲ್ಲಿ ಕೊಡುವ ವಚನ ಆದ್ರು, ಅದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ನಂತರ ಕೊಡುವ ವಚನ ಆದ್ರು, ಪ್ರಿಯರೇ, ನಾವು ಬರೆದಿಡುವ ವಚನ ನಂತರ ಈ ವಚನವನ್ನು ಕೊಡುವ ಆತ್ಮಶಕ್ತಿಗಾಗಿರುವ ನಮ್ಮ ಪ್ರಾರ್ಥನೆ, ನನ್ನ ಪ್ರಕಾರ ಹಿಂದಿನ ಒಂದ್ 2-3 ದಿನ ಪ್ರಾರ್ಥನೆಗಾಗಿ ನಾವು ಸಮಯ ಕೊಡ್ಬೇಕು. ನಾಳೆ ನನ್ಗೆ ವಚನ ಇದ್ರೆ ಒಂದು 3-4 ದಿನಗಳಿಂದನೇ ನಾವು ವಚನ ರೆಡಿ ಮಾಡಿ ಇಟ್ಟಿದೀವಿ. ಈ ವಚನ ರೆಡಿ ಮಾಡಿ ಇಟ್ಟು ಕೊಟ್ರೆ ಏನ್ ಪ್ರಯೋಜನ ಆಗ್ಬೇಕಂತಿಲ್ಲ. ಈ ವಚನ ರೆಡಿ ಮಾಡಿ ಇಟ್ಟಿರೋದು ನಾವು ವಚನದಲ್ಲಿ ಸ್ವಾಮಿ ಅಭಿಷೇಕ ತುಂಬಬೇಕು, ಅಭಿಷೇಕ ತುಂಬಬೇಕು. ನನ್ ಕೊಡುವಾಗ ಅಭಿಷೇಕ ಇಳಿಯಬೇಕು. ಈ ಒಂದು ಅಭಿಷೇಕ ಇಲ್ಲದೆ, ಆತ್ಮಶಕ್ತಿ ಇಲ್ಲದೆ ಇದ್ರೆ ನೀವೇನ್ ಕೊಟ್ಟರು ಪ್ರಯೋಜನ ಆಗಲ್ಲ. ಅದು ಚೆನ್ನಾಗಿರ್ತದೆ, ಸೂಪರ್ ಆಗಿರ್ತದೆ, ಕೇಳಕ್ಕೆ ತುಂಬಾ ಟೈಮ್ ಪಾಸ್ ತರ ಆಗ್ತದೆ, ನಮ್ಗೆ ಏನ್ ಪ್ರಯೋಜನ ಆಗಲ್ಲ. ಸೊ ಪ್ರಿಯರೇ, ಈ ವಿಷಯ ನಾವು ಒಬ್ಬೊಬ್ರು ಒಂದೊಂದು ಡಿಸೈಪಲ್, ಒಂದೊಂದು ಶಿಷ್ಯನ ಅರ್ಥ ಮಾಡಬೇಕು. ವಚನ ರೆಡಿ ಆಗಿ ನಂತರ ಈ ವಚನ ನಾನು ಅವರಿಗೆ ಕನ್ವೆ ಮಾಡುವಾಗ ಪ್ರತಿಯೊಂದು ವಚನದಲ್ಲೂ ಆತ್ಮಶಕ್ತಿ ತುಂಬಬೇಕಾದ್ರೆ ನಾವು ಆತ್ಮಶಕ್ತಿಯಿಂದ ತುಂಬಲ್ಪಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಸುಮ್ನೆ ನೀವು ರೆಡಿ ಇರುವ, ಕೆಲವೊಮ್ಮೆ ಏನಾಗುತ್ತಂದ್ರೆ ಹಳೆ ನಾವು ರೆಡಿ ಮಾಡಿರೋ ಟಾಪಿಕ್ಸ್ ಎಲ್ಲ ಇರ್ತದೆ, ಹಳೆ ಲಿಸ್ಟ್ ಅಲ್ಲಿ ರೆಡಿ ಮಾಡಿರೋ ಶೀಟ್ಸ್ ಇರ್ತದೆ. ದಯವಿಟ್ಟು ಹಳೆ ಶೀಟ್ ಇಂದ ತಗೊಂಡು ಹೋಗ್ಬೇಡಿ ಎಲ್ಲೂ. ಅಲ್ಲೊಂದು ವಚನ ಕೊಟ್ಟಿದ್ದೇನೆ, ಅದೇ ವಚನ ಸ್ವಲ್ಪ ಅದೇ ಶೀಟ್ ಇದೆ ನನ್ನ ಹತ್ರ, ಈ ಶೀಟ್ ತಗೊಂಡು ನಾವು ಈ ಕಡೆ ವಚನ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರಿಯರೇ ತಪ್ಪಾಗುತ್ತೆ. ಅಲ್ಲಿ ತಪ್ಪಂದಲ್ಲ ನಾನು ಹೇಳೋದು, ಅಲ್ಲಿ ಅಭಿಷೇಕ ಇರಲ್ಲ. ಹಳೇ ಟಾಪಿಕ್ ಇರಲಿ, ನೋ ಪ್ರಾಬ್ಲಮ್, ಬಟ್ ಪ್ರಿಪೇರ್ ಮಾಡಿ. ಹಳೇ ಟಾಪಿಕ್ ಆದ್ರೂ ಪರವಾಗಿಲ್ಲ, ನೀವು ಪ್ರಿಪೇರ್ ಮಾಡಿ. ಸೊ ನೀವು ಅದ ನಂತರ ಅದಕ್ಕಾಗಿ ಪ್ರಾರ್ಥಿಸಿ 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 ಶಕ್ತಿ ತುಂಬಿಸಿ. ಅದೇನೇ ದೇವರ ಯೇಸ್ವಾಮಿ ಹೇಳ್ತಾ ಇಲ್ಲ, ನೀವು ಅಲ್ಲಿ ನಿಲ್ಲುವಾಗ ಏನ್ ಮಾತನಾಡಬೇಕು ಎಂದು ಪವಿತ್ರಾತ್ಮರು ನಿಮ್ಗೆ ಪ್ರೇರೇಪಣೆ ಕೊಡ್ತಾರೆ ಅಂತೇಳಿ. ಪ್ರಿಯ, ಸುಮಾರು ಬಾರಿ ಈ ತರ ಅನುಭವಗಳುಂಟಾಗಿರೋದುಂಟು. ಅದರಿಂದ ನಾನು ಹೇಳ್ತಾ ಇದ್ದೇನೆ, ನಾವು ವಚನ ರೆಡಿ ಮಾಡಿ ಇಟ್ಟಿದೆ, ಓಕೆ, ಅದೊಂದು ವಾರ ಹಿಂದೆ ಆದ್ರೂ ಇಡಬೇಕು, ರೆಡಿ ಆಗ್ಬೇಕು ನಾವು ಕೊಡ್ಬೇಕಾಗಿರೋ ವಚನ. ನಂತರ ಇರುವ ದಿನಗಳಲ್ಲಿ ಇದು ಕೊಡುವಾಗ ನನ್ನಲ್ಲಿ ಬರಬೇಕಾದ ಆತ್ಮಶಕ್ತಿಯನ್ನು ಕುರಿತು ಪ್ರಾರ್ಥನೆ ಮಾಡಬೇಕು. ನಾನು ಸುಮ್ಮನೆ ಮಾತಾಡಿ ಹೋಗಿ ಪ್ರಯೋಜನ ಇಲ್ಲ. ನಾನು ಮಾತನಾಡುವುದು ಅಲ್ಲಿ ಇನ್ಫ್ಲೂಯೆನ್ಸ್ ಆಗಬೇಕು. ಈ ಮಾತಾಡುವುದಲ್ಲಿ ಅವರಿಗೆ ಶಕ್ತಿ ತುಂಬಬೇಕು. ಪ್ರಿಯರೇ, ಈ ರೀತಿ ಆಗುವಾಗ ನಾವು ಕೊಡೋ ವಚನ ಒಂದು ಮಿರಕಲ್ ನಡೆಯೋದಕ್ಕಿಂತಲ್ಲ. ಈಗ ಜೇಮ್ಸ್ ಬ್ರದರ್ ಹೇಳಿದ್ರು ಬೇಗ ಹರಡುತ್ತೆ ಅಂತ ಹೇಳಿ. ಈ ಒಂದು ರೀತಿಯಲ್ಲಿ ವಚನ ಕೊಟ್ಟು ನೋಡಿ, ಆ ಒಂದು ವಚನದ ಆ ಒಂದು ಅರಿವು ಅದಕ್ಕಿಂತ ಬೇಗ ಹರಡುತ್ತದೆ. ಓಕೆ, ಸೊ ಪ್ರಿಯರೇ, ಇದು ನನ್ನ ಪ್ರಕಾರ ಈ ಮರಿಯನ್ ತಂಡದಲ್ಲಿ ನಾವು ನಮ್ಗೆ ವಾರಕ್ಕೆ, ತಿಂಗಳಿಗೆ ಒಂದು ಮಿನಿಮಮ್ 1 ವಾರ ಆದ್ರೆ ಸಿಗ್ತಾ ಇದೆ. ಈ ರೀತಿ ನಾವು ಕೊಡುವಾಗ ನಿಮ್ಮ ವಚನಕ್ಕಾಗಿ ಜನ ಕಾಯುತ್ತಾರೆ, ನೀವು ಕೊಡುವ ದಿನಕ್ಕಾಗಿ ಜನ ಕಾಯುತ್ತಾರೆ. ಸೊ ಎಲ್ರೂ ಅದೇ ರೀತಿ ಕೊಡೋದಾದ್ರೆ ಎಲ್ಲಾ ದಿನಕ್ಕಾಗಿ ಎಲ್ರು ಕಾಯ್ತಾರೆ. ಸೊ ಇದೊಂದು ಮುಖ್ಯವಾಗಿ ಯೇಸುವಿಂದ ನಾವು ಕಲಿಯಬೇಕು. ವಚನ ತುಂಬಿ, ಅಭಿಷೇಕವನ್ನು ತುಂಬಿ ನಂತರ ಅವರು ಪ್ರಾರಂಭ ಮಾಡಿದ್ರು. ಅವರ ಮಿರಕಲ್ಗಳಿಂದ, ರೋಗ ಸೌಖ್ಯಗಳಿಗಿಂತ ವಚನಕ್ಕೆ ಜಾಸ್ತಿ. ಎಲ್ಲಾ ಕಡೆನೂ ವಚನ ಪ್ರಬೋಧನೆ ಮಾಡಲು, ಪಿಶಾಚಿಯನ್ನು ಬಹಿಷ್ಕರಿಸಲು, ಅಂದ್ರೆ ಅದ ಬಾಕಿ ಎಲ್ಲ 2ನೇ ಸ್ಥಾನಕ್ಕೆ ಬರುತ್ತೆ. ಫಸ್ಟ್ ಪ್ರಿಫರೆನ್ಸ್ ವಚನ ಕೊಡೋದಕ್ಕೆ. ಹಾಗಾದ್ರೆ ಆತ್ಮಶಕ್ತಿ ಮುಖ್ಯವಾಗಿ ನಮ್ಗೆ ಬೇಕು ವಚನ ಸಾರುವುದಕ್ಕೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಏನಾಗುತ್ತೆ ಅಂದ್ರೆ, ಕೆಲವರು ಏನ್ ಮಾಡ್ತಾರೆ, ತುಂಬಾ ಜೋಕ್ಸ್ ಹೇಳ್ತಾರೆ. ತುಂಬಾ ಜೋಕ್ಸ್ ಹೇಳುವಾಗ ಆ ಬ್ರದರ್ನ ಕರೆಯೋಣ ಅಂದ್ರೆ ಟೈಮ್ ಹೋಗೋದೇ ನಮ್ಗೆ ಗೊತ್ತಾಗಲ್ಲ. ಏನಾದ್ರು ಪ್ರಯೋಜನ ಆಗ್ತದಾ? ಏನ್ ಹೇಳ್ತೀರಾ? ಅದೇ ಆಗಿದೆ ಬ್ರದರ್. ಅಂದ್ರೆ ಅದು ಬೇಕಪ್ ಇದು ತರ ಅಂತೆ, ಹಿಂಗೆ ಕೇಳ್ತಾ ಇರ್ತಾರಂತೆ. ಅದು ಸ್ವಲ್ಪ ಹಿಂಗೆ ಜೋಕ್ಸ್ ಇದೆಲ್ಲ ಹೇಳಿದ್ರೆ ಹಿಂಗೆ
ರಿಫ್ರೆಶ್ ಆಗ್ತಾರಂತ ಅದು ಏನಂತಾನೆ ಅದು ಪದದ ಅರ್ಥನೇ ಗೊತ್ತಿಲ್ಲ. ಹಾ. ಎಲ್ಲಿ ಬಂದು ಆ- ಯಾರು ರಿಫ್ರೆಶ್ ಆಗೋದು? ಪ್ರಿಯರೇ, ಇದು ಕೆಲವೊಮ್ಮೆ ನಮ್ಮ ಸರ್ಕಲ್ ಅಲ್ಲಿ ಅವ್ರು ಬಂದ್ರೆ ಜನ ಸೇರ್ತಾರೆ. ಏ ಇನ್ನು ಜನ ಕಡಿಮೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ಸೈಡ್ ಆಗಿ ತುಂಬಾ ಫೇಮಸ್ ಆಗಿರುವ ಒಂದು ಪ್ರೈಸ್ ಅಂಡ್ ವರ್ಷಿಪ್ ಲೀಡ್ ಮಾಡುವಂದ್ರನ್ನು ಕರೆಯೋಣ. ಹಾಗಾದ್ರೆ ಇದು ಕಡಿಮೆ ಇದ್ರೆ ಅದು ಬ್ಯಾಲೆನ್ಸ್ ಮಾಡೋ. ಇಂತಹ ಟ್ಯಾಕ್ಟಿಕ್ಸ್ ಯಾವುದು ನಮಗೆ ಬೇಡ. ನಮ್ಗೆ ಏನಂದ್ರೆ ಸಿಂಪಲ್ ಆಗಿ ವಚನ ಕೊಡೋರಿರ್ಲಿ, ಆತ್ಮಶಕ್ತಿಯಿಂದ ಕೊಡೋರಿದ್ರೆ ಸಾಕು. ಜೋಕ್ಸ್ನ ಅಗತ್ಯನೂ ಇಲ್ಲ. ಓಕೆ, ತುಂಬಾ ಫೇಮಸ್ ಆಗಿರೋ ಪ್ರೈಸ್ ಅಂಡ್ ವರ್ಷಿಪ್ ಬರ್ಬೇಕನ್ನೂ ಇಲ್ಲ. ಪ್ರಾರ್ಥಿಸಿ ಮಾಡುವ, ಅಭಿಷೇಕದಿಂದ ಆತ್ಮಶಕ್ತಿಯಿಂದ ಮಾಡುವ ಒಂದು ಅರ್ಧ ಗಂಟೆಯ ವಚನ, ಅದೇ ನಿಮ್ ಮನಸ್ಸಿನಲ್ಲಿ ತುಂಬಿರುತ್ತದೆ. ಮರೆಯಲ್ಲ ನೀವು. ಬಾಕಿ ಎಲ್ಲ ಕೇಳಕ್ಕೆಲ್ಲ ಚೆನ್ನಾಗಿರುತ್ತದೆ. ಓಕೆ, ಸೊ ಈ ವಿಷಯಗಳು ನಾವು ಕ್ಲಿಯರ್ ಆಗಿರ್ಬೇಕು. ನಮ್ಗೆ ಜೋಕ್ಸ್ ಎಲ್ಲ ಬೇಕಾಗಿರೋದು, ನಮ್ಗೆ ಕಿರ್ಚಾಡುವವರೆಲ್ಲ ಬೇಕಾಗಿರೋದು, ಸಿಂಪಲ್ ಆಗಿ ಶಾಂತವಾಗಿ ವಚನ ಕೊಡುವವರು ಸಾಕು. ಕೆಲವರು ಭಯಂಕರ ಶಕ್ತಿ, ಮೈಕ್ಗಿಂತ ಸೌಂಡ್ ಆಗಿ ಮಾತಾಡುವಾಗಲೇ ಓಹ್ ಇವತ್ತೇನೋ ನಡೆಯುತ್ತದೆ ಅಂತೆಲ್ಲ ನಮ್ಗೆ ಚಿಂತೆ ಬರುತ್ತೆ. ಏನೂ ನಡೆಯಲ್ಲ. ಸಿಂಪಲ್ ಆಗಿ ಮಾತಾಡಿದ್ರೆ ಸಾಕು. ಆತ್ಮ ಶಕ್ತಿ ನಮ್ಮಲ್ಲಿದ್ರೆ ಆ ವಚನಕ್ಕೆ ಅಲ್ಲಿ ಅಭಿಷೇಕ ಉಂಟಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಮುಂದುವರಿಸಿ ಓದಿ. ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು, ಎಲ್ಲರೂ ಅವರನ್ನು ಹೊಗಳುವವರೇ. ನೋಡಿ, ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಅರ್ಥ ಮಾಡಿ, ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದ ನಂತರ ಅವರಿಗೆ ಸುಮ್ಮನೆ ಕೂರಕ್ಕಾಗಿಲ್ಲ. ಪ್ರಿಯರೇ, ಪವಿತ್ರಾತ್ಮ ಅಭಿಷೇಕವನ್ನು ಪಡೆದ ನಂತರ ನಮಗೂ ಈ ರೀತಿ ಸುಮ್ಮನೆ ಕೂರಕ್ಕಾಗಲ್ಲ. ನಿಜ ಹೇಳ್ತೀನಿ, ಸುಮ್ಮನೆ ಕೂರೋರಾದ್ರೆ ನಾವು ಪವಿತ್ರಾತ್ಮ ಅಭಿಷೇಕವನ್ನು ಪಡೆಯಲಿಲ್ಲ ಅಂದ್ರೆ. ಯೇಸು ಸ್ವಾಮಿ ನೋಡಿ 30 ವರ್ಷ ಸುಮ್ಮನೆ ಮನೆಯಲ್ಲೇ ಜವಾಬ್ದಾರಿಯೆಲ್ಲ ತಗೊಂಡು ನಿಂತರು. ಅದಾದ್ಮೇಲೆ ಮನೆ ಜವಾಬ್ದಾರಿ ಮಾಡಿಲ್ಲ ಅಂತಲ್ಲ, ಆದ್ರೆ ವಚನ ಪ್ರಬೋಧನಕ್ಕಾಗಿ ಅವರು ಹೆಜ್ಜೆ ಹಾಕಿದ್ರು. ಆ ವಚನ ಪ್ರಬೋಧನೆ ಮಾಡುವಾಗ ಏನಾಗಿದೆ, ಎಲ್ಲರೂ ಅವರನ್ನು ಹೊಗಳುವವರೇ. ಹೊಗಳಿದ್ರು. ಸೊ ಪ್ರಿಯರೇ, ಅರ್ಥ ಮಾಡಿ, ಅಭಿಷೇಕದಿಂದ ವಚನ ಕೊಡುವಾಗ ಜನ ಹೊಗಳುತ್ತಾರೆ, ಆಯ್ತಾ? ಆದ್ರೆ ಈ ಹೊಗಳಿಕೆ ಏನು ಕೆಲವರಿಗೆ ಈ ಹೊಗಳಿಕೆ ತಲೆಗೆ ಹೋಗ್ಬಾರ್ದು. ಅದೊಂದೇ. ಕೆಲವೊಮ್ಮೆ ಈ ಹೊಗಳುವುದು ಕೆಲವೊಮ್ಮೆ ಸೈತಾನ ಪ್ರಲೋಭನೆಗೆ ಒಂದು ಇದಾಗುತ್ತದೆ. 2 ಸತಿ ಹೊಗಳಿ 3ನೇ ಸತಿ ಹೊಗಳದೇ ಇರುವಾಗ ಅವರಿಗೆ ಡಿಪ್ರೆಷನ್ ಆಗಿ ಹೋಗುವ ಸಾಧ್ಯತೆನೂ ಇದೆ. ಅಂದ್ರೆ ಇದು ಯಾವ್ದೋ ತಲೆಗೆ ತಗೋಬಾರ್ದು. ಹೊಗಳ್ತಾ ಇರಲಿ, ನಿಮ್ಗೆ ಅದೇನ್ ಕಾರಣ ಇದಾಗಬಾರ್ದು, ಆಯ್ತಾ? ಸೊ ಯೇಸು ಸ್ವಾಮಿಯ ವಚನ ನೀವೇ ಯೋಚನೆ ಮಾಡಿ. ಯೇಸು ಸ್ವಾಮಿಯನ್ನು ಹೊಗಳಿದ್ರು ಅಂತ ಹೇಳುವಾಗ ಅವ್ರು ಯಾರು? ಅವರೇ ವಚನ. ಈ ಲೋಕ ಸೃಷ್ಟಿಕರ್ತರು. ನೋಡಿ, ಅವರು ಒಂದೊಂದು ಸಿನಗೋಗುಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ ಹೋಗಿ ವಚನ ಪ್ರಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ. ಈಗಿನ ಕಾಲದಲ್ಲಿ ಫೇಮಸ್ ಆಗಿರೋ ಒಬ್ರು ವಚನ ಕೊಡ್ಬೇಕಾದ್ರೆ ಮಿನಿಮಮ್ ಎಷ್ಟು ಜನ ಬೇಕು ಅಡ್ಸ? ಸರ್, 300 ಜನ ಇರಬೇಕು. ತೇಲು 1000ಕ್ಕಿಂತ ಕಡಿಮೆ ಬೇಡವೇ ಬೇಡ ಅವ್ರಿಗೆ. ಎಷ್ಟೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಜನ ಕಡಿಮೆ ಇದೆ ಅಂತ ಹೇಳಿ. ಅವರು ಸ್ಪೋರ್ಟಿಗೆ ಬಂದ ನಂತರ ತಿರುಗಿ ಹೋಗಿರೋ ಸನ್ನಿವೇಶಗಳು ಇದೆ. ಇಷ್ಟು ಜನಕ್ಕೆ ನಾನು ಬರ್ಬೇಕಾ? ಇಷ್ಟು ಜನಕ್ಕೆ ಏನೋ 1000, 2000, 3000 ಇದೆ ಮಿನಿಮಮ್ ಟ್ರೈ ಮಾಡೋಣ. ಇನ್ನು ಕೆಲವರು ಥ್ರೂ ಔಟ್ 3 ದಿನ ಧ್ಯಾನಕ್ಕೂ ಕಂಪ್ಲೇಂಟ್ಸ್ ಹೇಳ್ತಾನೆ ಇರ್ತಾರೆ. ಇಷ್ಟು ಜನ, ನನ್ಗೆ ಎಷ್ಟೋ ಕಡೆ ಕರೆ ಇತ್ತು, ಇಷ್ಟು ಜನಕ್ಕಾಗಿ. ಪ್ರಿಯರೇ, ಯೇಸು ಸ್ವಾಮಿ ಒಬ್ಬರಿಗಾಗಿ ಸುಮಾರು 20 ಮೈಲ್ ನಡೆದಿದ್ದಾರೆ, ಸಮಾರಿತ ಮಹಿಳೆಗಾಗಿ, ಒಬ್ಬರಿಗಾಗಿ. ಓಕೆ, ಸೊ ಇಲ್ಲಿ ನೋಡಿ, ಯೇಸು ಸ್ವಾಮಿ ವಚನವಾಗಿರುವ ದೇವರಾದ್ರು. ಒಂದು ಪ್ರಾರ್ಥನಾ ಮಂದಿರ ಅಂದ್ರೆ ಮಿನಿಮಮ್ 10 ಜನ, 10 ಪುರುಷರಿದ್ರೆ ಸಾಕು ಅಂತೆ ಹೇಳ್ತಾ ಇದೆ. ಅಂದ್ರೆ ಅವರು ವಚನ ಕೊಟ್ಟ ಕಡೆ ಎಲ್ಲ ಎಷ್ಟೆಷ್ಟು ಜನ ಇದ್ದಿರ್ತಾರೆ, ಒಂದು 10, 15, 20 ಜನ ಇದ್ದಿರ್ತಾರೆ. ಆ ಕಡೆಗೆ ಹೋಗಿ ಅವರು ವಚನ ಸಾರಿ. ನೀವು ಯೋಚನೆ ಮಾಡಿ, ಒಂದು ಈಗಿನ ದೊಡ್ಡ ದೊಡ್ಡ ಕನ್ವೆನ್ಷನ್ ಪ್ರೀಚರ್ಸ್ ಅವರು ಯೇಸು ಸ್ವಾಮಿಯೊಂದಿಗೆ
ನೀವೊಂದು ಕಂಪೇರ್ ಮಾಡಿ ನೋಡಿ ಹೇಗಿರ್ತಾರೆ. ಹೇಗಾಗುತ್ತಂದ್ರೆ ಫಸ್ಟ್ ಮ್ಯಾನೇಜರ್ ಬರ್ತಾರೆ. ಒಬ್ಬೊಬ್ಬರಿಗೂ ಮ್ಯಾನೇಜರ್ ಇದ್ದಾರೆ, ಲಕ್ಲಿ ನಮ್ಗೆ ಯಾರಿಗೂ ಮ್ಯಾನೇಜರ್ಸ್ ಇಲ್ಲ, ಆಯ್ತಾ. ಫಸ್ಟ್ ಮ್ಯಾನೇಜರ್ ಬಂದು ವಿಸಿಟ್ ಮಾಡ್ತಾರೆ ಸ್ಥಳ, ಹೇಗಿದೆ ನನ್ನ ಬೋಸ್ ಬರಕ್ ಆಗತ್ತಾ, ಸಿಚುವೇಶನ್ ಎಲ್ಲ ಪಕ್ಕ ಸರಿ ಇದೆಯಾ. ಸಿಚುವೇಶನ್ ಎಲ್ಲ ಕರೆಕ್ಟ್ ಇದ್ರೆ ನೆಕ್ಸ್ಟ್ ಬ್ಲ್ಯಾಕ್ ಕ್ಯಾಟ್ಸ್ ಒಂದಿಗೆ ಇವರು ಬರ್ತಾರೆ. ನನಗೆ ನಿಜವಾಗಿ ಆಶ್ಚರ್ಯ ಆಗಿದೆ, ಕೆಲವರಿಗೆ ಬಾಡಿ ಗಾರ್ಡ್ಸ್ ಇದಾರೆ. ದೇವರ ವಚನ ಕೊಡಕ್ಕೆ ಹೋಗುವವರಿಗೆ ಬಾಡಿ ಗಾರ್ಡ್ಸ್, ಅವರ ಪ್ರೊಟೆಕ್ಷನ್ಗೆ. ದೇವರ ಪ್ರೊಟೆಕ್ಷನ್ ಅವರಿಗೆ ವಿಶ್ವಾಸ ಇಲ್ಲ, ದೇವರ ಸಂರಕ್ಷಣೆ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ. ಅವ್ರು ಸ್ವಂತವಾಗಿ ಹೈರ್ ಮಾಡ್ತಾರೆ ಬಾಡಿ ಗಾರ್ಡ್, ಬ್ಲ್ಯಾಕ್ ಕ್ಯಾಟ್ಸ್ ಎಂದು. ಇಂಥವರು ಇದ್ದಾರೆ. ಓಕೆ, ನನ್ ಜಾಸ್ತಿ ಇದು ಕ್ಯಾಥಲಿಕ್ ಸರ್ಕಲ್ ಅಲ್ಲಿ ಕಾಣ್ತಾ ಇಲ್ಲ, ಬೇರೆ ಬೇರೆ ಕಡೆ ಎಲ್ಲ ಇದು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಅವ್ರು ಬರುವಾಗ ಜನ ತೇರ್ತಾರಲ್ಲ, ಆಗ ಜನರನ್ನು ಇದ್ ಮಾಡ್ಬೇಕಲ್ಲ. ವಾಲಂಟಿಯರ್ಸ್ ಪಾಪ ಅಷ್ಟು ಶಕ್ತಿ ಇರಲ್ಲ, ಈ ಅವಸ್ಥೆಯಲ್ಲಿದ್ದಾರೆ. ಆದ್ರೆ ಯೇಸುಸ್ವಾಮಿಗೆ ಯಾವ ಮ್ಯಾನೇಜರು ಇಲ್ಲ, ಯೇಸುಸ್ವಾಮಿಗೆ ಯಾವ ಬಾಡಿ ಗಾರ್ಡ್ಸು ಇಲ್ಲ, ಬ್ಲ್ಯಾಕ್ ಕ್ಯಾಟ್ಸು ಇಲ್ಲ, ಯಾವುದೂ ಇಲ್ಲ. ಅವರು ಆ ಒಂದು ಪ್ರಾರ್ಥನಾ ಮಂದಿರಕ್ಕೆ ಬರುತ್ತಾ ಇದ್ರು. ಇಷ್ಟು ಜನ ಇದ್ದಾರ ಅಂತ ಯಾವ ಚಿಂತೆಯೂ ಇಲ್ಲ. ಪ್ರೈಸ್ ಲಾರ್ಡ್. ಓಕೆ, ಪ್ರಿಯರೇ, ಒಂದು ಡಿಸೈಪಲ್ ಆಗುವಾಗ ನಮ್ಗೆ ಮೋಡಲ್ ಇವರೇ. ಅದಕ್ಕೇನೆ ಇವರು ಮಾಡಿರುವ ರೀತಿ ಸ್ವಲ್ಪ ಕಲಿಯೋದು ತುಂಬಾ ಮುಖ್ಯ. ದಯಾಲ್, ಈ ಒಂದು ವಿಷಯದಲ್ಲಿ ನಿಮ್ಗೇನು ಅನಿಸ್ತಾ ಇದೆ ಈಗ? ಆಕ್ಚುಲಿ ಬ್ರದರ್, ಹ್ಮ್ ನಾನು ದೇವ್ರ ಸೇವೆಗೆ ಅಂತ ಬಂದ್ರೆ ನಮ್ಗೆ ಯಾವುದೇ ಆದಂತ ಒಂದು ಮುಂದಾಲೋಚನೆಗಳಿರಬಾರ್ದು. ನನ್ನಲ್ಲಿರೋ ವಾಕ್ಯನ ದೇವರು ಪವಿತ್ರಾತ್ಮರಿಂದ ಕೊಟ್ಟಿರೋ ವಾಕ್ಯವನ್ನ ನಾನು ಕೊಡ್ಬೇಕೇ ಹೊರ್ತು ಅದಕ್ಕೊಂದು ಪ್ಲಾಟ್ಫಾರ್ಮ್ ಇರ್ಬೇಕೋ ಅಥವಾ ಈ ತರ ಒಂದು ಪ್ಲಾನಿಂಗ್ ಎಲ್ಲ ಇದ್ರೆ ಅದು ಬೋಧನಾ ಒಂದು ಯೋಜನೆನೇ ಅಲ್ಲ ಬ್ರದರ್. ಕೆಲವರಿಗೆ ಈ ಮೈಕೇ ಬೇಕು. ನಾನು ಒಮ್ಮೆ ಧ್ಯಾನ ಮಂಡ್ಯದಲ್ಲಿ ಅರೇಂಜ್ ಮಾಡುವಾಗ ಅವ್ರು ನನ್ಗೆ ಹೇಳಿದ್ರು, ಏನೋ ಶುವರ್ ಮೈಕ್ ಬೇಕಂತೆ. ನಮ್ಗೆ ಯಾವ ಮೈಕ್ ಇಲ್ದೇ ಇದ್ರೂ ಪ್ರಾಬ್ಲಮ್ ಇಲ್ಲ, ಆದ್ರೆ ಅವ್ರಿಗೆ ಶುವರ್ ಮೈಕ್ ಬೇಕಂತೆ. ಶುವರ್ ಮೈಕ್ ಏನೋ ನಮ್ಗೆ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ಮತ್ತೆ ಅದು ಬಾಡಿಗೆಗೆ ತಗೋಬೇಕಾಗಿ ಬಂತು ಶುವರ್ ಮೈಕ್. ಅದಿದ್ರೇನೆ ಅವ್ರಿಗೆ ಮಾತಾಡಕ್ ಆಗ್ಬೋದು ಅಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ, ನಾನ್ ಬರ್ಬೇಕಾದ್ರೆ ನೋಡಿ ನಾನು ತುಂಬಾ ಬ್ಯುಸಿ ಇದ್ದೇನೆ, ನನ್ಗೆ ಬಸ್ಸಲ್ಲೆಲ್ಲ ಬರಕ್ಕಷ್ಟು ಟೈಮ್ ಇಲ್ಲ, ಫ್ಲೈಟ್ ಟಿಕೆಟ್ ನೀವು ಕಳಿಸಿ, ಆಗ ನಾವು ಬರ್ತೀವಿ. ನಿಜ ನಡೆಯೋ ವಿಷಯಗಳೇ ನಾನು ಹೇಳ್ತಾ ಇರೋದು. ಪ್ರಿಯರೇ, ಯೇಸುಸ್ವಾಮಿ ಅಂತಹ ಯಾವ ಒಂದು ಇದು ಇರ್ಲಿಲ್ಲ, ನಮ್ಗೆ ಇರಬಾರದು ಅದೆಲ್ಲ. ಅಥವಾ ನಾನು ಫ್ಲೈಟ್ ಅಲ್ಲಿ ಇಳಿದ ನಂತರ ಈ ಕಾರಲ್ಲೇ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳುವವರು ಇದ್ದಾರೆ. ಸೊ ಇದೆಲ್ಲ ನಮ್ ತಲೆಗೆ ಹೋಗಬಾರ್ದು. ಯಾಕಂದ್ರೆ ನಮ್ ಗುರು ಇದೇನು ಬಯಸಲಿಲ್ಲ, ಮಾಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಸೊ ಅವರು ಪವಿತ್ರಾತ್ಮರಿಂದ ತುಂಬಿದ ನಂತರ 15ನೇ ವಾಕ್ಯದಲ್ಲಿ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು, ಎಲ್ಲರೂ ಅವರನ್ನು ಹೊಗಳುವವರೇ. ಇದು ಇನ್ನೊಂದು ವಿಷಯ ಇದೆ. ಅಭಿಷೇಕದಿಂದ ಮಾತನಾಡಲು ಪ್ರಾರಂಭಿಸುವಾಗ ಈ ಹೊಗಳಿಕೆ ಬರುತ್ತೆ. ಆದ್ರೆ ಆ ಹೊಗಳಿಕೆಗೆ ಫಾಲೋ ಅಪ್ ಆಗಿ ಏನ್ ಬರುತ್ತೆ? ಶೋಧನೆ ಹಂಗೆ ಬರುತ್ತೆ. ಹೊಗಳಿಕೆ ಬರುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಫಾಲೋಡ್ ಬೈ ನೆಕ್ಸ್ಟ್ ಸ್ಟೇಜ್ ಆಗಿ ಬರೋದು ತೆಗಳಿಕೆ ಆಗಿರುತ್ತದೆ. ತುಂಬಾ ಕೇರ್ಫುಲ್ ಆಗಿ. ಸ್ವಾಮಿಗೂ ತಪ್ಪಿದ್ದಲ್ಲ ಈ ವಿಷಯದಲ್ಲಿ. ಓಕೆ, ಯಾಕಂದ್ರೆ ನಾವು ಈಗ ನೋಡ್ಬೋದು, ಈಗ ಅವರು ಫಸ್ಟ್ ಇಲ್ಲಿ ನೆಕ್ಸ್ಟ್ ಪ್ರಬೋಧನೆ ಮಾಡಿ ನಂತರ ಜನರು ಕಲ್ಲೆಸೀತಾ ಇದ್ದಾರೆ. ಹೊಗಳಿದವರು ಒಂದ್ ಸೈಡ್ ಅಲ್ಲಿ, ಕಲ್ಲೆಸಿಯವರು ಇನ್ನೊಂದ್ ಸೈಡ್ ಅಲ್ಲಿ. ಓಕೆ, ಅದಾಯ್ತು. 16ನೇ ವಾಕ್ಯಕ್ಕೆ ಬರೋಣ. ಇದೆಲ್ಲ ಪ್ರಿಯರೇ, ನಾನು ಯಾಕೆ ಹೇಳ್ತೇವೆ, ಒಂದು ಡಿಸೈಪಲ್ ಆಗಿರುವಾಗ, ಯೇಸುಸ್ವಾಮಿ ನಮಗೆ ಮಾಡೆಲ್ ಆಗಿರುವಾಗ, ಅವರ ಆ ಒಂದು ಮಾದರಿಯನ್ನು ನಾವು ಫಾಲೋ ಮಾಡದೆ ಒಂದು ನಾನು ಶಿಷ್ಯನು ಎಂದು ಹೇಳೋ ಪ್ರಯೋಜನ ಆಗಲ್ಲ. ಓಕೆ, 16ನೇ ವಾಕ್ಯಕ್ಕೆ ಬನ್ನಿ. ಯೇಸುಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಇಲ್ಲಿ 2 ಪಾಯಿಂಟ್ ಇದೆ. ತನ್ನ ಊರಾದ ನಜರೇತಿಗೆ ಬಂದರು. ಪ್ರಿಯರೇ, ನಜರೇತ್ ಅಂತ ಹೇಳಿ ಏನೂ ಅಲ್ಲಿ ಫೇಮಸ್ ಆದ ಒಂದು ಸ್ಥಳ ಅಲ್ಲ.
ಹಳೆ ಒಡಂಬಡಿಕೆಯಲ್ಲಿ ನೀವು ಪೂರ್ತಿ ಓದಿದ್ರೆ ಎಲ್ಲೂ ನಸರೇತನ್ನು ನೀವು ನೋಡಲ್ಲ. ನೋಡಿ, ಯೇಸು ಸ್ವಾಮಿ ಗೋದರಿಯಲ್ಲಿ ಹುಟ್ಟಿದೆ ನಾವು ಹೇಳ್ತೀವಿ, ಆದ್ರೆ ಅವರು ಹುಟ್ಟಿರುವ ಆ ಊರು, ಅವರು ಬೆಳೆದು ಬಂದಿರುವ ಊರು ನಜರೇತ್ ಎಲ್ಲೂ ಫೇಮಸ್ ಆದ ಊರಲ್ಲ. ಯಾವುದೋ ಒಂದು ತುಂಬಾ ಫೇಮಸ್ ಆಗಿರುವಂತ, ಫೇಮಸ್ಸೇ ಅಲ್ಲದೆ ಇರುವ ಒಂದು ಸ್ಥಳ, ಫೇಮಸ್ ಇಲ್ಲದೆ ಇರುವ ಸ್ಥಳದಲ್ಲಾದರೂ ಯೇಸು ಏನ್ ಮಾಡ್ತಾ ಇದ್ದಾರೆ? ವಾಡಿಗೆಯ ಪ್ರಕಾರ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪ್ರಾರ್ಥನಾ ಮಂದಿರಕ್ಕೆ. ತನ್ನ ಸ್ವಂತ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಈಗ ಮೈಸೂರಲ್ಲೆಲ್ಲ ನೋಡೋದಾದ್ರೆ, ಈಗ ನಾವು ಗಾಯತ್ರಿಪುರಂ ಇರಬಹುದು, ಸಾರ್ಥಗಳಿರಬಹುದು, ಅಥವಾ ಯಾವುದೇ ಚರ್ಚ್ ಇರಬಹುದು, ಎಲ್ರಿಗೂ ನೀವೆಲ್ಲಿ ಪೂಜೆಗೆ ಹೋಗಿದ್ದೀರಾ? ನಾನು ಕಥೀಡ್ರಲಿಗೆ ಹೋಗಿದ್ದೇನೆ. ಅಂದ್ರೆ ಅವರವರ ವಿಚಾರಣೆಗೆ ಹೋಗುವುದು ಕೆಲವೊಮ್ಮೆ ನಮ್ ಟೈಮ್ ಅಡ್ಜಸ್ಟ್ಮೆಂಟ್ ಎಲ್ಲ ಆದ್ರೆ ಓಕೆ. ಈ ಟೈಮಲ್ಲಿ ಕಥೀಡ್ರಲ್ ಆದ್ರೆ ಬೆಳಿಗ್ಗೆ 5 ಗಂಟೆಗೆ ಪೂಜೆ ಇದೆ, 6 ಗಂಟೆಗೆ ಪೂಜೆ ಇದೆ, ಆತರ ಆದ್ರೆ ಓಕೆ. ಬಟ್ ಕೆಲವರಿಗೆ ಸ್ವಂತ ವಿಚಾರಣೆಗೆ ಹೋಗೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಪ್ರಿಯರೇ, ನಾವು ನಮ್ಮ ಸ್ವಂತ ವಿಚಾರಣೆಗೆ ನಾವು ಬಲಿ ಪೂಜೆಗೆ ಹೋಗ್ಬೇಕು. ಸ್ವಾಮಿ ಮಾಡಿದ್ದಾರೆ ವಾಡಿಗೆಯ ಪ್ರಕಾರ. ಬೇರೆ ಹೋಗೋದು ತಪ್ಪು ನಾನು ಹೇಳ್ತಾ ಇಲ್ಲ, ಅದು ನಮ್ಮ ಸ್ವಂತ ವಿಚಾರಣೆಯಲ್ಲಿ ನಾವು ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳೋದು ತುಂಬಾ ಮುಖ್ಯವಾದ ಒಂದು ವಿಷಯ. ಯಾಕಂದ್ರೆ ನಮ್ ಗುರು ಆ ರೀತಿ ತೋರಿಸ್ತಾ ಇದ್ದಾರೆ. ಹೇಗೆ? ವಾಡಿಗೆಯ ಪ್ರಕಾರ. ವಾಡಿಗೆಯ ಪ್ರಕಾರ ಅಂದ್ರೆ ಅದ್ರಲ್ಲಿ ಆ ಟರ್ಮ್ ಹೇಗೆ ವಾಡಿಗೆಯ ಪ್ರಕಾರ ಅಂತ ಹೇಳುವಾಗ ಏನ್ ಹೇಳ್ತೀರಾ? ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿಲ್ಲ, ಇಲ್ಲಿ ಹೋಗ್ತಾ ಇರತ್ತಾರ. ನೋಡಿ, ಯೇಸು ಸ್ವಾಮಿ ಯಾರು? ಈ ಜಗತ್ತೆಲ್ಲ ಸೃಷ್ಟಿಸಿದವರು. ಡೈಲಿ ಅವರು ಬಲಿ ಪೂಜೆಗೆ ಹೋಗ್ತಾ ಇದ್ರು. ಡೈಲಿ ಅವರು ಬಲಿ ಪೂಜೆಗೆ ಹೋಗ್ತಾ ಇದ್ರು ವಾಡಿಗೆ ಪ್ರಕಾರ. ಅವರು ಮಾಡುವ ವಿಷಯಗಳಿದೆ. ವಾಡಿಗೆ ಪ್ರಕಾರ ಅವರು ಪ್ರಾರ್ಥನೆಗೆ ಹೋಗ್ತಾ ಇದ್ರು. ಅಂದ್ರೆ ಹೇಳುವಾಗ ಅರ್ಥ ಏನು? ಮುಂಚಾಣೆ ಎದ್ದು ಪ್ರಾರ್ಥನೆಗೆ ಹೋಗ್ತಾ ಇದ್ರು. ಅವ್ರು ರೆಗ್ಯುಲರ್ ಆಗಿ ಡೈಲಿ ಈ ಕಾರ್ಯ ಮಾಡ್ತಾ ಇದ್ರು. ಸೊ ಪ್ರಿಯರು, ದೇವರಾಗಿರುವ ಈ ಯೇಸು ಸ್ವಾಮಿ, ವಚನವಾಗಿರುವ ಈ ಯೇಸು ಸ್ವಾಮಿ, ಅವರಿಗೆ ಅಗತ್ಯ ಇತ್ತ ದಿನೇ ದಿನೇ ಬಲಿ ಪೂಜೆಗೆ ಹೋಗುವುದು? ಏನ್ ಹೇಳ್ತೀರಾ? ದಿನೇ ದಿನೇ ಪ್ರಾರ್ಥನೆಗೆ ಹೋಗೋದು ಅಗತ್ಯ ಇತ್ತ? ಆದ್ರೆ ಹೇಳಿ ಸರ್. ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದೆ ಒಂದೇನೆ, ಪಿತ್ತನ ಚಿತ್ತ ಏನಂತ ತಿಳ್ಕೊಂಡೆ ಎಲ್ಲ ಕಾರ್ಯ ಮಾಡಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಸೊ ಅವರು ದಿನೇ ಅಂದ್ರೆ ಇನ್ನೊಂದೇನಂದ್ರೆ, ನಾವು ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅವರು ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರು. ನೋಡಿ, ನೀವೇ ಯೋಚನೆ ಮಾಡಿ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ದಯಾಲ್ ನೀವು ನೋಡಿ, ಯೇಸು ಸ್ವಾಮಿ ಒಂದು ಪ್ರೇಯರ್ಗೆ ಹೋಗ್ತಾ ಇದ್ದಾನೆ ಇಟ್ಕೊಳ್ಳೋಣ. ಪ್ರೇಯರ್ ಅಲ್ಲಿ ಹೋಗಿ ಕೂತಿದ್ದಾರೆ. ಓಕೆ, ಮೇ ಬಿ ಒಂದು 15 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಇಮ್ಯಾಜಿನ್ ಮಾಡಿ, ಯೇಸು ಸ್ವಾಮಿ ಒಂದು ಚೇರಲ್ಲಿ ಕೂತಿದ್ದಾರೆ. ಒಬ್ಬರು ಪ್ರಬೋಧನೆ ಮಾಡ್ತಾ ಇದ್ದಾರೆ. ಏನನ್ನು ಪ್ರಬೋಧನೆ ಮಾಡ್ತಾರೆ? ಪ್ರಭುವಿನ ಬಗ್ಗೆನೇ. ಈ ಪ್ರಭುವಿನ ಬಗ್ಗೆ. ಇದೆಲ್ಲ ಬರುವಾಗ ಯೇಸು ಸ್ವಾಮಿ ಮನಸ್ಸಿಗೆ ಏನ್ ಬರುತ್ತೆ? ಪ್ರೌಢ ನನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತನೋ, ಅಥವಾ ನೋಡಿ, ಇವರ ಬಗ್ಗೆನೇ ಅಲ್ಲಿ ಮಾತಾಡ್ತಾ ಇರೋದು. ವಚನ, ಹಳೆ ಒಡಂಬಡಿಕೆಯಲ್ಲಿ ವಚನಗಳು. ಅರ್ಥ ಆಯ್ತಲ್ಲ? ಯೇಸು ಸ್ವಾಮಿ ಯೋಚನೆ ಮಾಡ್ಬೋದಿತ್ತು, ಇದು ಕೇಳಕ್ಕೆ ನಾನು ಯಾಕೆ ಹೋಗ್ಬೇಕು ಅಲ್ಲಿಗೆ? ಹೌದಲ್ಲ, ಗೊತ್ತಿರೋದು ವಿಷಯ ತಾನೆ ಅವ್ರಿಗೆ ಅಲ್ವಾ? ಇದು ಕೇಳಕ್ಕೆ ನಾನು ಯಾಕೆ ಹೋಗ್ಬೇಕು? ಅದು ಅವ್ರು ಹೇಳೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತದೆ. ಸ್ವಲ್ಪ ಅಷ್ಟೇನು ಕೇಳಕ್ಕೆ ಅಷ್ಟು ಖುಷಿ ಇರ್ಬೇಕಂದಿಲ್ಲ. ಇದೆಲ್ಲ ಕೇಳಕ್ಕೆ ನಾನು ಯಾಕೆ ಹೋಗ್ಬೇಕು ಅಂತ ಚಿಂತೆ ಬರ್ಬೋದಿತ್ತಲ್ಲ. ಈ ಚಿಂತೆ ಕೆಲವ ಡಿಸೈಪಲ್ಸ್ಗಳಿಗೂ ಇದೆ. ನಾನು ಯಾಕೆ ಇದು ಕೇಳಕ್ ಹೋಗ್ಬೇಕು? ಅವರೇನ ಕೊಡ್ತಾ ಇರೋದು, ನಾನು ಹೋಗಲ್ಲಪ್ಪ, ಏನೋ ಮುಖ ತೋರಿಸಿ ಬಂದ್ಬಿಡ್ತೀವಿ ಅಲ್ವಾ? ಸೊ ಪ್ರಿಯರೇ, ಅದೆಲ್ಲ ತಗೊಳ್ಳದೆ ಯೇಸುಸ್ವಾಮಿ ದೇವರಾಗಿರೋ, ವಚನವಾಗಿರೋ ಯೇಸುಸ್ವಾಮಿ ಅಲ್ಲೋಗಿ ನಿಂದ್ರು. ಅಲ್ಲೋಗಿದಾಗ ನೀವು ಚಪ್ಪಾಳೆ ತಟ್ಟಿ ಅಂತ ಹೇಳಿದ್ರು, ಯೇಸುಸ್ವಾಮಿ ಚಪ್ಪಾಳೆ ತಟ್ಟುತ್ತಾ ಇದ್ರು. ನಾನೇನ್ ಚಪ್ಪಾಳೆ ತಟ್ಟಲ್ಲ, ನನ್ಗೆ ಹಾಕ್ಬೇಕು ಇದೆಲ್ಲ ಅಲ್ಲ. ಆ ಒಂದು ಕಮ್ಯುನಿಟಿಯಲ್ಲಿ, ಆ ಕಮ್ಯುನಿಟಿ ಸ್ಪಿರಿಟ್ ಅಲ್ಲಿ ಅವರು ಮಿಂಗಳಾಗ್ತಾ ಇದ್ರು. ಪ್ರಿಯರೇ, ವಚನ ಕೊಡುವ ನಾವು, ಶಿಷ್ಯರಾಗಿರುವ ನಾವು, ಫಸ್ಟ್ ನಮ್ಮ ಊರಲ್ಲಿ ನಾವು ಫಾಲೋ ಮಾಡಬೇಕು ವಿಷಯಗಳು.
ಇದೇನಾಗುತ್ತೆ ಅಂದ್ರೆ ಬೇರೆ ಕಡೆ ಹೋದ್ರೆ ಓ ಬ್ರದರ್ ಓ ಸಿಸ್ಟರ್ ಅಂತ ಹೇಳಿ ತುಂಬಾ ನಮ್ಗೆ ಏನಷ್ಟು ಕಷ್ಟ ಆಗಲ್ಲ. ನಮ್ ಸ್ವಂತ ಊರಲ್ಲಿ ತಮ್ಮನ್ನ ಬ್ರದರ್ ಸಿಸ್ಟರ್ ಅಂತ ಕರೆಯಕ್ಕೆ ಯಾರು ಇರಲ್ಲ. ಹರ್ಷನ್ ತಾನೆ, ಜೈಸನ್ ಬಾಯ್ ಅಂತ ಕರೀತಾರೆ. ಓಕೆ. ಆದ್ರೆ ಆದ್ರೆ ಬೇರೆ ಕಡೆ ಹೋಗುವಾಗ, ಈಗ ಹಡ್ಸನ್ ಪಾಲಳಿಗೆ ಹೋಗುವಾಗ, ಅದು ಮದ್ದೂರಿಗೆ ಹೋಗುವಾಗ ಓ ಬ್ರದರ್ ಪ್ರೈಸ್ ಲಾರ್ಡ್ ಅಂತೆಲ್ಲ ಹೇಳ್ತೇವೆ. ನೀವು ನಿಮ್ ವಿಚಾರಣೆ ಹೋಗುವಾಗ ಯಾರು ನಿಮ್ಮನ್ನ ಕೇರ್ ಮಾಡ್ಬೇಕಂತಿಲ್ಲ. ಸ್ವಲ್ಪ ಆ ಕಡೆ ಓದ್ಕಪ್ಪ ಅಂತ ಹೇಳಿರ್ತಾರೆ, ಸೀಟ್ ಹೌದು ಬೇಕಲ್ಲ. ಹೌದು. ಸೊ ಬೇರೆ ಸ್ವಾಮಿ ಆ ರೀತಿ ಕೂತಿದ್ದರು ಅಲ್ಲಿ ಎಂದು ನೀವು ಯೋಚನೆ ಮಾಡಿ. ವಾಡಿಗೆಯ ಪ್ರಕಾರ ಅಂತ ದಿನೇ ದಿನೇ ರೆಗ್ಯುಲರ್ ಆಗಿ ಮಾಡುವ ಕಾರ್ಯ ಇವರು ರೆಗ್ಯುಲರ್ ಆಗಿ ಪೂಜೆಗೆ ಹೋಗ್ತಾ ಇದ್ರು. ಸೊ ಪ್ರಿಯರೇ, ಇದು ನಾವು ಫಾಲೋ ಮಾಡ್ಲೇಬೇಕು. ಒಂದು ಶಿಷ್ಯನಾಗಿರುವ ನಾವು ನಮ್ ಸ್ವಂತ ವಿಚಾರಣೆಯಲ್ಲಿ ರೆಗ್ಯುಲರ್ ಆಗಿ ಪೂಜೆಗೆ ಹೋಗ್ಬೇಕು. ಯಾರು ವಚನ ಕೊಟ್ರು ಅಯ್ಯೋ ಇದೇನಾ ನನ್ ಬಗ್ಗೆ ತಾನೇ ಕೊಡೋದು, ಏನಿದೆ ಇದು ರಿಯಾಲಿಟಿನೇ ಬರ್ತಾ ಇಲ್ಲ, ಏನು ಅಭಿಷೇಕನೇ ಇಲ್ಲ, ಇವರು ಮಾತಾಡೋದ್ರಲ್ಲಿ ಅಭಿಷೇಕನೇ ಇಲ್ಲಲ್ಲ, ಏನಕ್ಕೆ ನಾನೆಲ್ಲ ಹೋಗಿ ಕೂರ್ಬೇಕು, ಈ ಚಿಂತೆ ಅವರಿಗಿಲ್ಲ. ಓಕೆ, ದಿನೇ ದಿನೇ ವಾಡಿಗೆ ಪ್ರಕಾರ ನೋಡಿ, ಇದು ಒಂದು ರೆಗ್ಯುಲರ್ ಕಸ್ಟಮ್ ಇತ್ತು. ನೀವು ಪ್ರೇಷಿತರ ಕಾರ್ಯಕಲಾಪ 17ನೇ ಅಧ್ಯಾಯ 1-2 ವಚನ ಓದುವಾಗ, ಪೌಲ ಮತ್ತು ಸೀಲ ಅಂಪಿಪೋಲೆ ಹಾಗೂ ಅಪೋಲೋನಿಯ ಮಾರ್ಗವಾಗಿ ಪ್ರಯಾಣ ಮಾಡಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯೆಹೂದ್ಯರ ಪ್ರಾರ್ಥನಾ ಮಂದಿರ ಹೊಂದಿತ್ತು. ಪೌಲನ ವಾಡಿಕೆ ಪ್ರಕಾರ ಪ್ರಾರ್ಥನಾ ಮಂದಿರಕ್ಕೆ ಹೋದನು. ನೋಡಿ, ಪೌಲನು ಇದೇ ಒಂದು ಪ್ರಾಕ್ಟೀಸ್ ಇತ್ತು. ವಾಡಿಕೆಯ ಪ್ರಕಾರ ಪೌಲನು ಸಹ ಏನ್ ಮಾಡ್ತಾ ಇದ್ರು? ಪ್ರಾರ್ಥನಾ ಮಂದಿರ ದೇವಾಲಯ ವಾಡಿಗೆ ಪ್ರಕಾರ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ದರು. ಸೊ ಆ ಪ್ರಾರ್ಥನಾ ಮಂದಿರದ ಒಂದು ಕಸ್ಟಮ್ ಆಗಿದೆ. ಸೊ ಪೌಲನು ವಾಡಿಗೆ ಪ್ರಕಾರ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ರು. ಸೊ ಪ್ರಿಯರೇ, ಒಂದು ನಿಜ ಶಿಷ್ಯನಾದ ಪೌಲನು ಈ ಕಾರ್ಯ ಮಾಡ್ತಾ ಇದ್ರು. ನಾವು ಮಾಡ್ತಾ ಇದೀವ? ಓಕೆ. ಸೊ ಇದು ಮಾಡಲೇಬೇಕು. ನಾವು ನಮ್ಮ ವಿಚಾರಣೆಯಲ್ಲಿ ಆದಷ್ಟು ರೆಗ್ಯುಲರ್ ವೀಕ್ಲಿ ಸಂಡೇ ಮಾಸಿಗೆ ನಾವು ನಮ್ಮ ವಿಚಾರಣೆಯಲ್ಲಿ ಆದಷ್ಟು ಪಾಲ್ಗೊಳ್ಳಲೇಬೇಕು. ಯಾಕಂದ್ರೆ ಯೇಸ್ವಾಮಿ ನಮ್ಗೆ ತೋರಿಸಿ, ಅಫ್ಕೋರ್ಸ್ ಈಗ ನಿಮ್ಗೆ ಇನ್ನೊಂದು ಕಡೆ ಧ್ಯಾನಕ್ಕೆ ಕರೆದ್ರೆ ನೀವು ಹೋಗ್ಬೇಕು, ಬೇಡ ಅಂತ ಹೇಳಲ್ಲ. ಯೇಸ್ವಾಮಿ ಅಂದ್ರೆ ಇನ್ನು ಮುಂದೆ ಸ್ವಲ್ಪ ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ. ಓಕೆ. ಇನ್ನು ಅದ ನಂತರ ಏನಂದ್ರೆ ಅಲ್ಲಿ ನಾನು ಹೇಳಿದ್ದೇನೆ 10, 15, 20 ಜನ ಇರಬಹುದು ಒಂದು ಪ್ರಾರ್ಥನಾ ಮಂದಿರದಲ್ಲಿ. ಸೊ ಅಲ್ಲಿ ಸಿನಗೋಗ್ ಅಧಿಕಾರಿ ಒಬ್ಬರು ಇರ್ತಾರೆ. ಸಿನಗೋಗ್ ಅಧಿಕಾರಿ ಈ 20 ಜನರಲ್ಲಿ ಒಬ್ಬರನ್ನು ವಚನ ಓದಕ್ಕೆ ಕರೀತಾರೆ. ನೀವು ಯೋಚನೆ ಮಾಡಿ, ಈಗ ತುಂಬಾ ಫೇಮಸ್ ಆಗಿರೋ ವ್ಯಕ್ತಿಗೆ ನೀವು ವಚನ ಓದಿ ಅಂತ ಹೇಳುವಾಗ ಏನಾಗ್ತದೆ? ನಿಮ್ಮ ವಿಚಾರಣೆಯಲ್ಲಿ ನೀವು ಯೋಚನೆ ಆಫ್ಟರ್ ಆಲ್ ಒಂದು ರೀಡಿಂಗು ಅದನ್ನ ನಾರ್ಮಲ್ ಪೀಪಲ್ ಮಾಡ್ತಾರೆ. ಅದನ್ನ ಓದ್ತಿ ಹೋಗಿ ಅಷ್ಟು ಇದ್ರಲ್ಲಿ ಸಾಧ್ಯನಾ? ಇದಕ್ಕೆ ನಾನೇ ಹೋಗ್ಬೇಕಾ? ಅದೇ ಅಲ್ವಾ? ಬೋಧನೆ ಮಾಡೋರು ಅವ್ರು ಆಕ್ಚುಲಿ ಎಲ್ಲ ರೀಡಿಂಗ್ ಆದ್ಮೇಲೆ ಬಂದು 2 hours 1 hours ಬೋಧನೆ ಮಾಡೋರು. ಒಂದು ಫಸ್ಟ್ ರೀಡಿಂಗ್ ಹೋಗು ಅಂದ್ರೆ ಹೆಂಗಾಯ್ತದೆ ಅದು? ಇವ್ರು ಫಸ್ಟ್ ರೀಡಿಂಗ್ ನೋಡಿ, ಅವ್ರದ ಹ್ಯುಮಿಲಿಟಿ ನೀವು ನೋಡಿ, ಯೇಸ್ವಾಮಿಯ ಹ್ಯುಮಿಲಿಟಿ. ನಾನು ಹೇಳೋದು ಇದು ಸಾಧಾರಣ ವ್ಯಕ್ತಿ ಅಲ್ಲ, ಇದು ಈ ವ್ಯಕ್ತಿಯ ಬಗ್ಗೆನೇ ವಚನ ಇರೋದು. ಅರ್ಥ ಆಯ್ತಲ್ಲ? ಬ್ರದರ್, ನೀವು ಫಸ್ಟ್ ರೀಡಿಂಗ್ ಓದ್ತೀರಾ? ಎಸ್, ನಾನು ಓದ್ತೀನಿ. ಸೆಕೆಂಡ್ ರೀಡಿಂಗ್? ಓಕೆ, ಸೆಕೆಂಡ್ ರೀಡಿಂಗ್ ಓದ್ತೀನಿ. ನಮಗೆ ಚಾಯ್ಸ್ ಏನೋ ಪ್ರಾಬ್ಲಮ್ ಇಲ್ಲ, ನೀವು ಯಾವ ರೀಡಿಂಗ್ ಕೊಡಿ ಅವ್ರು ಮಾಡ್ತಾರೆ. ನೋಡಿ, ನನ್ಗೆ ಇದ್ರ ಬಗ್ಗೆ ನಾನು ಚಿಂತಿಸುವಾಗ ಇದೆಲ್ಲ ನಾವು ಸುಮಾರು ಸತಿ ಧ್ಯಾನಿಸಿ ಹೋಗಿರೋ ವಿಷಯಗಳೇ. ಆದ್ರೆ ಈಗ ನೋಡುವಾಗ ಯೇಸ್ವಾಮಿ ಎಷ್ಟು ಹಂಬಲ್ ಆಗಿ, ಎಷ್ಟು ಸಿಂಪಲ್ ಆಗಿ ಅವರು ಆ ಒಂದು ರೀತಿಯಲ್ಲಿ ಜೀವಿಸ್ತಾ ಇದ್ರು. ನೀವು ನೋಡಿ, ನಾವು ಇದನ್ನ ಒಂದು ಅಂಶ ಇಲ್ಲದೆ ಇದ್ರು ಎಷ್ಟು ನಾವು ತೋರಿಸ್ತೀವಿ. ನಾನೇ ಬಿಷಪ್ ಮಾಸ್ ಅಲ್ಲಿ ಯಾವ್ದಾರು ಚಿಕ್ಕ ಪ್ರೀಸ್ಟ್ ಓದ್ತಾರೆ ರೀಡಿಂಗ್, ಗಾಸ್ಪಲ್ ರೀಡಿಂಗ್. ಬಿಷಪ್ ಓದಲ್ಲಪ್ಪ, ಅವ್ರೇನಿದ್ರು 1 hour ಟಾಕ್ ಕೊಡೋದಷ್ಟೇ. ಅದು ಮೋಸ್ಟ್ಲಿ ಅದು ಎಲ್ರಿಗೂ ಶೇರ್ ಮಾಡುವ ವರ್ಕ್ ಶೇರ್ ಮಾಡೋದ್ರಲ್ಲಿ ಇರ್ಬೋದೇನೋ. ಒಟ್ನಲ್ಲಿ ಅದು ವಚನ ಓದು ಚೀಪು ಅಂತಲ್ಲ ನಾನು ಹೇಳೋದು. ಆದ್ರೆ
ಎಸ್ ಸ್ವಾಮಿ ಅದು ಸಹ ಎಲ್ಲ ಆ ವಾಡಿಗೆ ಪ್ರಕಾರ ಅವರೆಲ್ಲ ಮಾಡ್ತಾ ಇದ್ರು. ಇನ್ನು ಮುಂದುವರಿಸಿ ಓದಿ ಲೂಕ. ಅಲ್ಲಿ ಪವಿತ್ರ ಗ್ರಂಥ ಓದುವುದಕ್ಕೆ ಅವರು ಎದ್ದು ನಿಂತಾಗ ಅವರೆದ್ದು ನಿಂದರು. ನೋಡಿ, ಆ ಪವಿತ್ರ ಗ್ರಂಥ ಓದುವಾಗ ಆ ವಚನಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ಬಲಿಪೂಜೆ ಟೈಮಲ್ಲೂ ಹಾಗಿದೆ. ಆ ಗಾಸ್ಪಲ್ ರೀಡಿಂಗ್ ಟೈಮಲ್ಲಿ ಎಲ್ರೂ ಎದ್ದು ನಿಲ್ಲುತ್ತಾರೆ. ನಾವು ವಚನಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು. ಈಗ ನನ್ಗೇನಂದ್ರೆ, ಯೇಸು ಸ್ವಾಮಿಯೇ ವಚನ. ಯೇಸು ಸ್ವಾಮಿ ಮತ್ತೆ ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಯೋಚನೆ ಮಾಡಿ ನೋಡಿ ಅಲ್ವಾ? ಸೊ ನನ್ಗೆ ನಾನೇ ಯಾಕೆ ಎದ್ದು ನಿಲ್ಬೇಕು ಅಂತ ಭಾವನೆ ಇಲ್ಲ. ಅವರಿದ್ದು ನಿಂತು ರೆಸ್ಪೆಕ್ಟ್ಫುಲ್ ಆಗಿ ಆ ಸ್ಕ್ರೋಲ್ ಸುರುಳಿ ಇತ್ತು. ಈ ತರ ಬುಕ್ ಅಲ್ಲ, ನಮ್ಗೆ ಬೈಬಲ್ ಇರುವ ಬುಕ್ನ ಹಾಗೆಲ್ಲ ಒಂದು ಸ್ಕ್ರೋಲ್ ಇತ್ತು. ಆ ಸ್ಕ್ರೋಲ್ ಓಪನ್ ಮಾಡಿದರು. ಓಕೆ, ಇದು ನಿಜ ಹೇಳೋದಾದ್ರೆ ಯಾವ ಒಂದು ಸೀನು ಇಲ್ಲದೆ ಅವರು ಬರ್ತಾ ಇದ್ದಾರೆ. ಆದ್ರೆ ಪ್ರಿಯರೇ, ನಾನು ಸುಮಾರು ಅಟ್ಲೀಸ್ಟ್ ಒಂದು 2-3 ವ್ಯಕ್ತಿಗಳನ್ನಾದ್ರೂ ನೋಡಿದ್ರೆ ತುಂಬಾ ಫೇಮಸ್ ಆಗಿದ್ದಾರೆ. ಕೈ ಇಟ್ರೆ ಅದ್ಭುತ ನಡೀತದೆ. ಬಲಿಪೂಜೆ ಸಮಯದಲ್ಲಿ ಅವರು ಕಾರಲ್ಲಿ ಮಲಗ್ತಾರೆ. ಅವರು ಬಲಿಪೂಜೆ ಅಟೆಂಡ್ ಮಾಡಲ್ಲ. ತುಂಬಾ ಫೇಮಸ್ ಆದವರು ಪ್ರೀಚರ್ಸ್. ಇನ್ನು ಕೆಲವರು ವಚನ ಆಗುವಾಗ ಅವ್ರು ಹೊರಗಡೆ ಹೋಗ್ತಾರೆ. ನಾವೇ ಆತರ ಎಲ್ಲ ಅನ್ಸುತ್ತೆ ಅಲ್ವಾ? ಅದು ಪ್ರತ್ಯೇಕವಾಗಿ ಇವರು ವಚನ ಕೊಡೋದಾದ್ರೆ ಅಯ್ಯೋ ಇವರೇನಾ, ನಾವು ಹೊರಗಡೆ ಹೋಗಿ ಬರೋಣ. ಕೆಲವರು ಕಾಫಿ ಕುಡಿದು ಬರುವವರು ಉಂಟು ಈ ಗ್ಯಾಪ್ ಅಲ್ಲಿ. ಆದ್ರೆ ಯೇಸು ಸ್ವಾಮಿ ಎದ್ದು ನಿಲ್ಲುತ್ತಾ ಇದ್ದಾರೆ. ಪ್ರಿಯರೇ, ಕೆಲವರಿಗೆ ಒಂದು ಧ್ಯಾನಕ್ಕೆ ಕರೆಯುವಾಗ ನನ್ಗೆ ಅನುಭವ ಇದೆ. ಧ್ಯಾನಕ್ಕೆ ಕರೆದು, ಒಂದು ಕನ್ವೆನ್ಷನ್ಗೆ ಕರೆದು ಕಥೀಡ್ರಲ್ ಅಲ್ಲಿ ರೂಮ್ ಅರೇಂಜ್ ಮಾಡಿದೀವಿ. ಕಥೀಡ್ರಲ್ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಟೀಚರ್ಸ್ ಬರೋವರಿಗೆ. 3 ದಿನ ಧ್ಯಾನ ಮುಗಿಸಿ ಅವ್ರು ವಾಪಸ್ ಹೋದ್ರು. ವಾಪಸ್ ಹೋಗಿ ನಂತರ ಅವರ ಮ್ಯಾನೇಜರ್ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನೀವು ಈ ಸಮ್ಮರ್ ಅಲ್ಲಿ ಕರ್ಕೊಂಡೋಗಿ ಕಥೀಡ್ರಲ್ಲಿ ಮಲಗಿಸಿದ್ದೀರಾ ಅವರನ್ನು, ಅಟ್ಲೀಸ್ಟ್ ಒಂದು AC ಹೋಟೆಲ್ ಯಾವ್ದು ಸಿಕ್ಕಿಲ್ವಾ ನಿಮ್ಗೆ? ನೆಕ್ಸ್ಟ್ ಟೈಮ್ ನೀವು ಕರೆಯೋದಾದ್ರೆ AC ಒಂದು ನಿಯರ್ ಬೈ ಆಗಿ ಒಂದು AC ಹೋಟೆಲ್ ರೆಡಿ ಮಾಡೋದಾದ್ರೆ ಮಾತ್ರ ಕರೆದ್ರೆ ಸಾಕು. ನೋಡಿ, ಸಾದಾ ಜನರಿಗೆ ಈ ತರ ರಿಕ್ವೈರ್ಮೆಂಟ್ಸ್ ಇರುವಾಗ ಯೇಸು ಸ್ವಾಮಿಗೆ ಯಾವ ರಿಕ್ವೈರ್ಮೆಂಟ್ಸ್ ಇಲ್ಲದೆ, ವಾಡಿಗೆಯ ಪ್ರಕಾರ ಯಾವ ಶೋ ಆಫ್ ಮಾಡದೆ ಪ್ರಿಯರೇ ಅವರು ದಿನೇ ದಿನೇ ಚರ್ಚಿಗೆ ಹೋಗ್ತಾ ಇದ್ರು. ಓಕೆ, ಇನ್ನು ಈಗ ಏನಂದ್ರೆ ಅವರು ಫಸ್ಟ್ ರೀಡಿಂಗ್ ಮಾಡ್ತಾರೆ. ಫಸ್ಟ್ ರೀಡಿಂಗ್ ಮಾಡಿ ಅವರು ಅವರ ಒಂದು ಅನಿಸಿಕೆಯಲ್ಲಿ ಶೇರ್ ಮಾಡಬೇಕು. ನಮ್ಗೆ ಇದು ಪೂಜೆ ತರ ಅಲ್ಲ, ಇದು ಒಂದು ಪ್ರೇಯರ್ ಮೀಟಿಂಗ್ ತರ ಬೇಕಾದ್ರೆ ಲೆಕ್ಕ ಮಾಡಬಹುದು. ಓಕೆ, ಅನಿಸಿಕೆ ಪ್ರೇಯರ್ ಮೀಟಿಂಗು ಅಲ್ಲ, ಆ ಜೂಯಿಶ್ ಕಸ್ಟಮ್ ಅಲ್ಲಿರುವ ಒಂದು ಪ್ರಾರ್ಥನೆ, ಮೇ ಬಿ ವಾರಕ್ಕೆ ಒಮ್ಮೆ ಇರೋ ಪ್ರಾರ್ಥನೆ ಇರ್ಬೋದು ಏನೋ. ಅಲ್ಲಿ ಅವರು ಇದು ಸಾಬತ್ ಅಂದ್ರೆ ಸಾಟರ್ಡೆ, ಫ್ರೈಡೆ ಈವ್ನಿಂಗ್ ಇಂದ ಸಾಟರ್ಡೆ ಈವ್ನಿಂಗ್ ವರೆಗೆ. ನಮ್ಗೆ ಸಾಬತ್ತು ಸಾಟರ್ಡೆ ಈವ್ನಿಂಗ್ ಇಂದ ಸಂಡೇ ಈವ್ನಿಂಗ್ ವರೆಗೆ. ಓಕೆ, ಸೊ ಈ ಒಂದು ಪ್ರಾಕ್ಟೀಸ್ ಇತ್ತು. ಅಂದ್ರೆ ಒಬ್ರು ವಚನ ಓದ್ಬೇಕು, ಇನ್ನೊಬ್ರು ಅದನ್ನ ಅಥವಾ ಅವರೇನೆ ಅದು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಪ್ರಿಯರೇ, ನಾವು ಸೇಮ್ ನಾವು ಪರಿಸರ ಕಾರ್ಯಕಲಾಪಗಳಲ್ಲಿ ನೋಡ್ತೀವಿ. 13-15 ಓದಿ. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ವಚನವಾದ ನಂತರ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಆಗಿ ನಂತರ ಗ್ರಂಥಗಳಿಂದ ವಾಚನಾದ ನಂತರ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳು ಅವರಿಗೆ, ಸಹೋದರರೇ, ಜನರಿಗೆ ಉಪಯುಕ್ತವಾದ ಹಿತೋಕ್ಷಿ ಏನಾದಿದ್ದರೆ ಉಪದೇಶ ಮಾಡಿರಿ ಎಂದು ಕೇಳಿಕೊಂಡರು. ಆಗ ಪೌಲನು ಎದ್ದು ನಿಂತು ಜನರಿಗೆ ನಿಶ್ಶಬ್ದವಾಗಿರುವಂತೆ ಕೈ ಸನ್ನೆ ಮಾಡಿ ಹೀಗೆಂದು ಉಪದೇಶ ಮಾಡಲಾರಂಭಿಸಿದನು. ಸೊ ಈಗ ನಿಮ್ಗೆ ಆಲ್ಮೋಸ್ಟ್ ಆ ಪ್ರಾಕ್ಟೀಸ್ ಗೊತ್ತಾಗಿದೆ ಅನ್ಸುತ್ತೆ. ಫಸ್ಟ್ ರೀಡಿಂಗ್ ಓದ್ತಾರೆ, 5 ನೋಡಿ ಪಂಚಗ್ರಂಥಗಳಿಂದ
ಆದಿಕಾಂಡದಲ್ಲಿರುವ 5 ಬುಕ್ಗಳಿಂದ ಮೇ ಬಿ ಓದ್ತಾರೆ. ಅದಾದ್ಮೇಲೆ ಪ್ರಾಫಿಟಿಕ್ ಬುಕ್ಗಳಿಂದ, ಪ್ರವಾದನೆಯ ಬುಕ್ಗಳಿಂದ ಓದ್ತಾರೆ. ಅದಾದ್ಮೇಲೆ ಅವ್ರು ಹೇಳ್ತಾರೆ, ನಿಮ್ಗೆ ಯಾರಿಗಾದ್ರೂ ಎಕ್ಸ್ಪ್ಲೈನ್ ಮಾಡಕ್ಕೆ ಇದೆಯಾ, ವಚನ ಇದೆಯಾ, ಅಥವಾ ಫಸ್ಟೇ ಅವ್ರು ಡಿಸೈಡ್ ಮಾಡ್ತಾರೆ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತೇಳಿ. ಈಗ ಪೌಲನೆದ್ದು ಒಂದು ವಚನ ಕೊಡ್ತಾ ಇದ್ರೆ ಬೇರೆ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ವಚನವನ್ನು ಓದಿ ರೆಸ್ಪೆಕ್ಟ್ಫುಲ್ ಆಗಿ ಅದು ಫೋಲ್ಡ್ ಮಾಡಿ ಇಟ್ಟು ಬೇರೆ ಅವರು ವಚನ ಶೇರ್ ಮಾಡ್ತಾ ಇದ್ದಾರೆ. ಒಂದು ಸಾಧಾರಣ ವ್ಯಕ್ತಿಯ ಹಾಗೆ ದೇವರಾಗಿದ್ದರು. ದೇವರ ಯಾವ ಒಂದು ಸಮಾನತೆಗಳನ್ನು ಲೆಕ್ಕಕ್ಕೆ ತಗೊಳ್ಳದೆ ನರಮಾನವನಾಗಿ ತುಂಬಾ ಲೈಕ್ ಯಾವ ರೀತಿಯಲ್ಲಿ ಫೇಮಸ್ ಆಗಿದಿರೋ, ಇದು ನ್ಯೂಯಾರ್ಕ್ ಸಿಟಿಯಲ್ಲೆಲ್ಲ ನಡೆಯುತ್ತಾ ಇರೋದು, ಇದು ದುಬೈಯಲ್ಲೆಲ್ಲ ನಡೀತಾ ಇರೋದು. ಎಲ್ಲಿ, ಯಾವ ಸ್ಥಳ ಇದು? ಒಂದು ಹಳ್ಳಿಯಲ್ಲಿ ನಡೀತಾ ಇದೆ. ಈ ನಜರೇತ್ನಲ್ಲಿ ಇದು ನಡೀತಾ ಇದೆ. ಸೊ ಪ್ರಿಯರೇ, ಈ ಸ್ಥಳ ಇಂಪಾರ್ಟೆಂಟ್ ಅಲ್ಲ. ಓಕೆ, ಯಾವ ಸ್ಥಳ ಎಂಬುದು ಅಯ್ಯೋ ಆ ವಿಚಾರಣೆಯಲ್ಲಿ ಇದ್ರೆ ಎಷ್ಟು ಸೂಪರ್ ಆಗಿತ್ತು, ಅದಲ್ಲಲ್ಲ, ನಮ್ ವಿಚಾರಣೆಯಲ್ಲೇ ಆ ಕಾರ್ಯ ಆಗ್ಬೇಕು. ಸೊ ಪ್ರಿಯರಿ, ನಮ್ ಕೈಯಲ್ಲಿದೆ. ನಮ್ ವಿಚಾರಣೆ ಆಕ್ಟಿವೇಟ್ ಮಾಡೋದು ನಮ್ ಕೈಯಲ್ಲಿದೆ. ನಮ್ ವಿಚಾರಣೆ ಫೇಮಸ್ ಆಗಿ ಮಾಡಲು ನಮ್ ಕೈಯಲ್ಲಿದೆ. ಒಂದ್ ಕಾಲದಲ್ಲಿ ಮಂಡ್ಯ ವಿಚಾರಣೆ ತುಂಬಾ ಫೇಮಸ್ ಆಗಿತ್ತು. ಓಕೆ, ಅಲ್ಲಿ ಸುಮಾರು ಆಕ್ಟಿವಿಟೀಸ್ ನಡೀತಾ ಇತ್ತು. ಪ್ರೇಯರು, ದಿನೇ ಪ್ರೇಯರು, ವಾರದಲ್ಲಿ ಧ್ಯಾನಗಳು, ಕನ್ವೆನ್ಷನ್ಗಳು ತುಂಬಾ ನಡೀತಾ ಇತ್ತು. ಪ್ರಿಯರೇ, ನಾವು ಒಬ್ಬೊಬ್ಬರು ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ನಾವು ಪ್ರಾರ್ಥಿಸಿ ಶಕ್ತಿಯಿಂದ, ಆತ್ಮಶಕ್ತಿಯಿಂದ ತುಂಬಿ ನಡೆಯೋದಾದ್ರೆ ಯಾವ ಒಂದು ರೀತಿಯಲ್ಲೂ ಹೆಸರುವಾಸಿ ಅಲ್ಲದೇ ಇದ್ರು, ಇನ್ಸಿಗ್ನಿಫಿಕೆಂಟ್ ಆಗಿದ್ದರು, ನಮ್ಮ ಪ್ರಾರ್ಥನೆ, ನಮ್ಮ ಆ ಒಂದು ಪ್ರವೃತ್ತಿಗಳಿಂದ ಆ ವಿಚಾರಣೆ ಸಿಗ್ನಿಫಿಕೆಂಟ್ ಆಗಿ ಮಾಡಲು ನಮ್ಮಿಂದ ಸಾಧ್ಯ ಆಗ್ತದೆ. ದೇವರು ನಮ್ಮನ್ನು ಉಪಯೋಗಿಸ್ತಾರೆ ಆ ಕಾರ್ಯಕ್ಕೆ. ಸೊ ಪ್ರಿಯರೇ, ಇವತ್ತು ನಾವು ಯೇಸು ಸ್ವಾಮಿಯ ಮೊದಲನೇ ಅಂದ್ರೆ ಫಸ್ಟ್ ಪಾರ್ಟ್ ಪ್ರೀಚಿಂಗ್ ಹೇಗಿತ್ತು, ಅವರ ಆ ಒಂದು ವಿಚಾರಣೆಯಲ್ಲಿ ಅವ್ರು ಹೇಗೆ ಜೀವಿಸ್ತಾ ಇದ್ರು ಎಂಬುದನ್ನು ಕುರಿತು ನಮಗೆ ತೋರಿಸಿದ್ದಾರೆ. ನಾವು ಪ್ರಿಯರೇ ಆ ಒಂದು ಹಂಬಲ್ ಆಗಿ ನಾವು ಸಹ ಅಷ್ಟು ತಾಳ್ಮೆಯಿಂದ ನಾವು ಈ ಕಾರ್ಯಗಳು ಯೇಸುವಿನ ಹಾಗೆ ನಾವು ಮಾಡೋದಾದ್ರೆ ಖಂಡಿತವಾಗಿಯೂ ಒಂದು ಶಿಷ್ಯನಾಗುವ ಸಾಧ್ಯತೆ ನಮ್ಮಲ್ಲಿದೆ. ಪ್ರೈಸ್ ದ ಲಾರ್ಡ್. ಕೆಜೆ ಸರ್ ಇದ್ದಾರಾ? ಇಲ್ಲ, ಬಂದಿಲ್ಲ. ಓಕೆ. ಸೊ ಈಗ ನೀವು ಶೇರ್ ಮಾಡಬಹುದು ನಿಮ್ಗೆ ಅನಿಸಿರುವ ವಿಷಯಗಳು. ಈ ವಚನದಲ್ಲಿ ಏನು ಹೊಸದಾಗಿ ತುಂಬಾ ಆಳವಾಗಿ ಏನು ನಾವು ಧ್ಯಾನಿಸಿಲ್ಲ, ಸಿಂಪಲ್ ಆಗಿ ನಾವು ಚಿಂತಿಸಿದೀವಿ. ನಿಮ್ಗೆ ಏನಾದ್ರು ಅನಿಸೋದಾದ್ರೆ ನೀವು ಶೇರ್ ಮಾಡ್ಬೋದು. ರೆಕಾರ್ಡ್ ಆಫ್ ಮಾಡ್ಕೊಳ್ಳಿ. ಓಕೆ.